ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಪರಮಾನುಭವದೇ 6ನೇ ಸಂಧಿ ಶುರುವಾದಂಥ ವಿಚಾರ. ಇವಾಗ 16ನೇ ಸೂತ್ರ ನಾವು ನೋಡೋಣ. 6ನೇ ಸಂಧಿ ಒಳಗೆ 16ನೇ ಸೂತ್ರ ಭಾಳಷ್ಟು ಅದ್ಭುತವಾದಂಥ ವಿಚಾರಗಳನ್ನು ಹೇಳ್ತಾರೆ. ಹಿಂದಿನ ಸೂತ್ರದಲ್ಲಿ ಕೂಡ ಹೇಳಿದರು, ಮುಮುಕ್ಷ ಅಭ್ಯಾಸಿ ಅನುಭವಿಗಳಿಗೆ ವಿಧಿಗಳು ಉಂಟದವ. ಯಾವಾಗ ಅಂತಂದ್ರೆ ಈ ಶರೀರವನ್ನು ಬಿಡುವಂಥ ಸಂದರ್ಭದಲ್ಲಿ ಅವರಿಗೆ ವಿಧಿಗಳು ಉಂಟದವ ಅಂತ ಹೇಳಿ, ಇವಾಗ ಪರಮಾರೂಢನ ಶರೀರ ತ್ಯಾಗ ಮಾಡುವಂಥ ವಿಷಯದಲ್ಲಿ ವಿಧಿ ಇಲ್ಲ ಅಂತ ಕೂಡ ಹೇಳ್ತಾರೆ. ಯಾವ ವಿಧಿಗಳು ಇಲ್ಲ ಅಲ್ಲಿ. ಅದಕ್ಕೆ ಇಲ್ಲೇನು ಹೇಳ್ತಾರೆ, ದೇಹವು ಆನಲ್ಲ ಎನ್ನದೂ ಅಲ್ಲ ಎಂದೊಡೆ ಆಗಳ ಆ ದೇಹದ ತ್ಯಾಗವು ಆತನಿಗಕ್ಕು ಅಂತ ಹೇಳುವಂಥದ್ದು. ಪರಮಾರೂಢನಿಗೆ ದೇಹವು ಆನಲ್ಲ ಅಂದರೆ ಈ ಶರೀರವು ನಾನಲ್ಲ, ನನ್ನದೂ ಅಲ್ಲ ಅಂತ ಯಾವಾಗ ತಿಳ್ಕೊಳ್ತಾನ ಅವಾಗೇ ಆತ ಶರೀರವನ್ನು ಬಿಟ್ಟಂಗೆ. ಮತ್ತು ಅದಕ್ಕೆ ವಿಧಿಗಳು ಅದಾವೇನು ಅಂತಂದರೆ ಇಲ್ಲ. ಯಾಕಂದರೆ ಈ ಶರೀರ ಘಟದಂತೆ ಹೆಂಗದ ಸದೃಶ್ಯವಾಗಿರುವಂಥ ದೃಶ್ಯವಾಗಿ ಕಾಣಿಸ್ತದೆ ಈ ಶರೀರ. ಆದರೂ ಕೂಡ ಈ ಪಂಚಭೌತಿಕದಿಂದ ಇದು ಕೂಡಿದಂಥ ಶರೀರ ನಾನಲ್ಲ, ನನ್ನದೂ ಅಲ್ಲ ಅಂತ ಯಾವ ಕಾಲಕ್ಕೆ ನಿಶ್ಚಯ ತಿಳಿಯುವಂಥದ್ದು. ಶರೀರ ಭಾವ ಸಂಪೂರ್ಣ ಹೋಗುವಂಥದ್ದು ಅಂದರೆ ಇದು ನಂದು ಅಲ್ಲ, ನನ್ನದೂ ಅಲ್ಲ ಅನ್ನುವಂಥ ಭಾವ ಯಾವಾಗ ಅದಕ್ಕೆ ನಿಶ್ಚಯವಾಗಿರ್ತದೋ ಆವಾಗೇ ಆತನ ಶರೀರ ತ್ಯಾಗ ಮಾಡ್ದಂಗೆ ಆಯಿತು. ಅದಕ್ಕೆ ಈ ಪರಮಾರೂಢನಿಗೆ ಯಾವುದರ ವಿಧಿ ಅದ, ಇದನ್ನು ಹಿಂಗೆ ಇರಬೇಕು ಹಂಗೆ ಇರಬೇಕು, ಅಲ್ಲೇ ಹೋಗ್ಬೇಕಾಗಿತ್ತು ಶರೀರ, ಇಲ್ಲೇ ಹೋಗ್ಬೇಕಾಗಿತ್ತು, ಇದೇ ನೇಮದಿಂದ ಆತ ಹೋಗ್ಬೇಕಾಗಿತ್ತು ಅಂತ ಏನಾರ ಇರ್ತದೆ ಅನ್ನೋ ಪರಮಾರೂಢನಿಗೆ ಅಂದರೆ ಇರಂಗಿಲ್ಲ. 1ನೇ ನುಡಿಯಲ್ಲಿ ಹೇಳ್ತಾರೆ, ಆತ ಪರಮಾರೂಢನು ದೇಹದೊಡನೆ ವರ್ತಿಸಿದಂಗೆ ಕಂಡರೂ ಕೂಡ ದೇಹದ ಧರ್ಮಗಳಲ್ಲಿ ಏನು ಅದಾವ ಅದ್ರಂಗೆ ವರ್ತನೆ ಮಾಡ್ದಂಗೆ ಕಾಣಿಸ್ತದ. ಆದ್ರೆ ಆ ದೇಹದ ಧರ್ಮಗಳಿಗಿಂತ ಭಾಳ ದೂರ ಇರ್ತಾನಂತ. ಪರಮಾರೂಢನು ತನು ಮೊದಲಾದವೆಲ್ಲವೂ ಪರಿಭವವೆಡೆ ಅಂಥವರಲ್ಲಿ ಚರಿಸುತ್ತಿರ್ತ ತನು ವರ ಕರ್ಮಾದಿಗಳೊಡ ಬೆರೆಸದೆ ತಾನೆಂದು ಪರಿಪೂರ್ಣ ಅಂತ ಹೇಳ್ತಾರೆ ಇಲ್ಲಿ. ಪರಮಾರೂಢನ ಅಂತಂದ್ರೆ ಈ ಸಿದ್ಧ ಪುರುಷ, ಎಲ್ಲವನ್ನು ಪಡ್ಕೊಂಡಂಥ ಸಿದ್ಧ ಪುರುಷನ ತನು ಮೊದಲಾದೆಲ್ಲವು ಅಂದರೆ ಶರೀರ ಮೊದಲಾದವುಗಳೆಲ್ಲವು, ಪರಿಭವ ಅಂದ್ರೆ ಈ ಸಂಸಾರವನ್ನು ಒಡೆದಂಥವರಲ್ಲಿ, ಪರಿಭವ ಒಡೆದಂಥವರಲ್ಲಿ ಅಂದ್ರೆ ಹೊಂದಿಕೊಂಡವರಲ್ಲಿ, ಚರಿಸುತ್ತಿರ್ಕೆ ಇಲ್ಲೇನಂದ್ರೆ ಪರಮಾರೂಢನ ತನು ಮೊದಲಾದವೆಲ್ಲವೂ ಪರಿಭವ ಒಡೆದಂಥವರಲ್ಲಿ ಚರಿಸುತ್ತಿರ್ಕೆ ಆತನು ನೋಡ್ರಿ ಏನಂತಂದ್ರೆ ವರ ಕರ್ಮಾದಿಗಳೊಡ ಬೆರೆಸದೆ ತಾನೆಂದು ಪರಿಪೂರ್ಣ ಅಂತ ಹೇಳ್ತಾರೆ ಅವರು. ಅಂದ್ರೆ ಅವರ ಚರಿಸುತ್ತಿರ್ಕೆ ಅವರ ಕರ್ಮಾದಿಗಳೊಡ ಬೆರೆಸದೆ ತಾನೆಂದು ಪರಿಪೂರ್ಣ ಅಂತ ಇಲ್ಲಿ ಹೇಳುವಂಥದ್ದು. ಏನು ಹೇಳ್ತಾರ ಅಂತಂದ್ರೆ, ಪರಮಾರೂಢನ ಒಂದು ಶರೀರ ಮೊದಲಾದವುಗಳು ಸಂಸಾರಿಕ ಜನರಿಂದ ಕೂಡ್ಕೊಂಡ್ರು ಕೂಡ, ಅಥವಾ ಸಂಸಾರದ ಲೌಕಿಕ ಜನರಲ್ಲಿ ಕೂಡ್ಕೊಂಡ್ರು ಕೂಡ ಅವ್ರ ಜೊತೆ ವರ್ತನೆ ಮಾಡ್ತಾ ಇರ್ತಾನೆ. ಅವ್ರು ಹೆಂಗೆ ವರ್ತನೆ ಮಾಡ್ತಾರೆ ಅದೇ ಪ್ರಕಾರ ಈತನು ವರ್ತನೆ ವ್ಯವಹಾರ ಮಾಡ್ತಾ ಇದ್ದರೂ ಕೂಡ, ಆದರೂ ಕೂಡ ದೇಹಾದಿಗಳ ಮತ್ತು ಧರ್ಮ ಕರ್ಮ ಇವುಗಳಿಂದ ಕೂಡಿರಂಗಿಲ್ಲತ್ತ. ಯಾಕಂದ್ರೆ ಆತ ಹೆಂಗೆ ಅದನ್ನು ಸಚ್ಚಿದಾನಂದ ಪರಿಪೂರ್ಣ ಸ್ವರೂಪನಾಗಿರುವಂಥವನು ಅದನ್ನು. ಅಂಥ ಸಂಸಾರ ಉಳ್ಳಂಥವರ ಜೊತೆ ಆತ ಅವ್ರ ಜೊತೆ ಇರ್ತಾನೆ. ಆದರೂ ಕೂಡ ಆ ದೇಹಾದಿಗಳ ಕರ್ಮಧರ್ಮಗಳು ಅದಕ್ಕೆ ಸಂಬಂಧ ಇಲ್ಲ. ಈ ರೀತಿಯಾಗಿರುವಂಥವನು ಅಥವಾ ಸಚ್ಚಿದಾನಂದ ಪರಿಪೂರ್ಣ ಸ್ವರೂಪನೇ ಆತ ಇರ್ತಾನೆ. ಆತ ಏನು ಮಾಡ್ಬೇಕಾಗ್ಯದ, ಕೃತಕೃತ್ಯ ಧನ್ಯ ಆಗಿಬಿಟ್ಟಿದ್ದಾನತ.
ಮಾಡುವಂಥದ್ದು ಏನು ಉಳ್ಕೊಂಡೇ ಇಲ್ಲ, ಸುಮ್ಮನೆ ತೋರುವಂಥದ್ದು ಅಷ್ಟೇ. ಹಾಗಾಗಿ ಇಲ್ಲಿ ಆತ ಯಾವುದ್ರಾಗ ಬೆರೆತವನಲ್ಲ. ಮತ್ತು ಎರಡನೇ ನುಡಿಯಲ್ಲಿ ಹೇಳ್ತಾರೆ, ಯಾಕ್ರಿ ಮುಮುಕ್ಷಿಗಳಿಗಂತೆ ಪರಮಾರೂಢನಿಗೆ ಯಾಕೆ ವಿಧಿಗಳು ಹೇಳಂಗಿಲ್ಲ, ಹೇಳ್ಬೋದಾಗಿತ್ತಲ್ಲ ಅಂತ ಹೇಳಿದ್ರು ಕೂಡ ಅವರು ಎರಡನೇ ನುಡಿಯಲ್ಲಿ ಹೇಳ್ತಾರೆ, ಪರಮಾರೂಢನ ತನು ಮನ ವಸು ಹಸು ಲಯದಲ್ಲಿ ನಿರವಿಸಲಹುದೇ ಬೇರೊಂದನು ವರಸೇತು ಬಂದದೆಡೆಯೋಳು ಉಂಟೆ ಗತಿ ನೀರೇ ಪರಮಾತ್ಮನು ಆತನೇ ಪರಿಪೂರ್ಣ ಅಂತ ಹೇಳ್ತಾರೆ. ಪರಮಾರೂಢ ಅಂದ್ರೆ ಸಿದ್ಧ ಪುರುಷ ಆತ. ತನು ಅಂದರೆ ಶರೀರ, ಮನಸ್ಸು, ಹಸು ಅಂದರೆ ಪ್ರಾಣಗಳು. ಈ ಪರಮಾರೂಢನ ಒಂದು ಈ ಪ್ರಾಣ ಆಗಿರ್ಬೋದು, ಮನಸ್ಸಾಗಿರ್ಬೋದು, ಶರೀರ ಆಗಿರ್ಬೋದು, ಇವೆಲ್ಲವೂ ಲಯ ಆಗಿರ್ತವೆ. ಆತನಿಗೆ ಯಾವುದೊಂದು ವಿಧಿಗಳು, ಯಾಕಂದ್ರೆ ಆತ ಶರೀರ ಕೂಡ ನಂದಲ್ಲ ಅಂತ ಸಂಪೂರ್ಣವಾಗಿ ಬಿಟ್ಟು ಆ ದೃಢ ಭಾವದಲ್ಲಿ ಅದನ್ನು, ಶರೀರ ನಾನಲ್ಲ, ಶರೀರನೇ ನಾನಲ್ಲ ಅಂದಾಗ ಶರೀರದಲ್ಲಿರುವಂಥ ಈ ಮನಸ್ಸು, ಈ ಪ್ರಾಣ, ಇವು ಯಾವ ನಾನಲ್ಲ. ಯಾವಾಗ ನಾನಲ್ಲ ಅಂತಂತಾನೆ ಅವಾಗ ಲಯ ಹೊಂದಿ ಬಿಡ್ತಾವೆ. ಈಗ ನೋಡ್ರಿ, ಅದಕ್ಕೆ ಇದು ಶಾಸ್ತ್ರ ಎಷ್ಟು ಅದ್ಭುತ ಅದಂತಂದ್ರೆ ಭಾಳಷ್ಟು ಅದ್ಭುತವಾದಂಥ ವಿಚಾರಗಳು ನೋಡ್ರಿ. ಇದು ಯಾಕಂದ್ರೆ ಇದು ನಾವು ಮಹಾತ್ಮರ ಒಂದು ನಡೆನುಡಿಗಳನ್ನು ನೋಡಿನೂ ಬೇಕಾದಷ್ಟು ನಮಗೆ ಬಂದುಬಿಡ್ತಾವೆ ವಿಚಾರಗಳು, ಅಥವಾ ನಮ್ಮ ಒಳಗಡೆ ಅಳವಡ್ತಾವೆ. ಮಹಾತ್ಮರ ಒಂದು ಗ್ರಂಥ ಇದ್ದಂಗೆ. ನಾನು ನಿನ್ನೆ ಹೇಳಿದೆ, ನಮ್ಮ ಮನೆಯವ್ರ ತಂದೆ ಅಂದರೆ ನಮ್ಮ ಮನೆಯವ್ರ ತಂದೆ ನಮ್ಮ ಸೋದರ ಮಾವದವರೇ, ಅವ್ರು ಬೇರೆ ಅಲ್ಲ. ನನಗೆ ಸೋದರ ಮಾವನ ಮಗನಿಗೆ ಕೊಟ್ಟಂಥದ್ದು, ಅವರು ಒಂದೇ ಇರೋದು, ಸೋದರ ಮಾವದವರೇ ಅವ್ರು. ನನ್ನ ಯಜಮಾನ್ರ ತಂದೆ ಇದ್ದರು. ಹಿಂಗೆ ಅವು ಕೆಲವೊಂದು ನೋಡ್ರಿ, ಅವೆಲ್ಲ ನಮಗೆ ನಡೆ ನುಡಿಗಳು ಮಹಾತ್ಮರ ಅವ್ರ ಒಂದೊಂದು ಗ್ರಂಥಗಳು ಇದ್ದಂಗೆ. ಹಾಗಾಗಿ ಅವೆಲ್ಲವೂ ನಮ್ಗೆ ಭಾಳಷ್ಟು ಒಂದು ಹೆಲ್ಪ್ ಆಗುವಂಥವು. ಈಗ ನಾವು ಶರೀರ ನಾನು ಅಲ್ಲ ಅಂತಂದ್ರೆ ಏನು ಒಡೆದಾಕ್ಬೇಕು ನೀವು ಶರೀರ? ಇಂದ್ರಿಯಗಳು ಇವ್ಯಾವ ನಾನಲ್ಲ ಅಂದರೆ ಕಿತ್ತಿ ಹಾಕಕ್ಕೆ ಬರ್ತದೆ. ನನ್ನ ಮನ ಬುದ್ಧಿ ಚಿತ್ತ ಅಹಂಕಾರಗಳು ಇವ್ಯಾವ ಕಿತ್ತಿ ಹಾಕಕ್ಕೆ ಬರೋಂಗಿಲ್ಲ. ಶರೀರ ಈ ಶರೀರ ನಾನಲ್ಲ ಅಂದರೆ ಇದನ್ನು ತೆಗೆದು ಹಾಕಕ್ಕೆ ಬರ್ತದೆ ಅಂದರೆ, ಈಗಾಗಲೇ ಹೇಳಿದಾರೆ, ಜೀವನ್ಮುಕ್ತನಾದಂಥ ಒಬ್ಬ ಜ್ಞಾನಿಗೆ ಜ್ಞಾನ ಆದ ತಕ್ಷಣವೇ ಇವು ಶರೀರಗಳನ್ನು ಏನಾದರೂ ಅವನ್ನು ತೆಗೆದು ಅಂದರೆ ಯಾವಾಗ ಜ್ಞಾನ ಆಗ್ತದೆ ಅವಾಗ ಶರೀರ ಬಿಟ್ಬಿಡ್ಬೇಕಲ್ಲ. ಈ ಶರೀರ ಯಾಕೆ ಮತ್ತೆ ಇಟ್ಕೊಳ್ಬೇಕು ಅನ್ನುವಂಥ ಒಂದು ಪ್ರಶ್ನೆಗಳೂ ಬಂದಿರ್ತಾವೆ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಶರೀರ ಇದ್ದರೂ ಕೂಡ ಆ ಶರೀರದ ಮೇಲೆ ಒಂದು ಭಾವ ಬಿಡುವಂಥದ್ದು, ಶರೀರ ನಾನಲ್ಲ ಅನ್ನುವಂಥ ಭಾವ ದೃಢ ಆಗುವಂಥದ್ದು. ಅಂದಾಗೆ ಆ ಶರೀರ ಬಿಟ್ಟಂಗೆ ಅದು. ಯಾವಾಗ ಈ ಶರೀರ ಭಾವದಲ್ಲೇ ಇಟ್ಕೊಂಡಿದ್ದೀವಿ, ಈ ಶರೀರ ಕೂಡ ನಾನೇ ಅಂದ್ಕೊಂಡಿದ್ದೆ, ನನ್ನ ಮನಸ್ಸಿನಲ್ಲೇ ನನ್ನ ಭಾವದಲ್ಲೇ ಇಟ್ಕೊಂಡದ್ದು, ಈ ಜಗತ್ತು ನನ್ನ ಭಾವದಲ್ಲೇ, ಹೆಂಡತಿ ಮಕ್ಕಳು ನನ್ನ ಭಾವದಲ್ಲೇ, ಎಲ್ಲರೂ ನಿನ್ನಲ್ಲೇ ತೋರಕತ್ತಾರ, ಎಲ್ಲ ನಿನ್ನಲ್ಲೇ ಇಟ್ಕೊಂಡು ಕುಂತಿದೆ. ಮತ್ತು ಯಾವುದಾರ ಬಿಡೋಕ್ಕಾಗ್ತದೆ ಏನಂದರೆ ಬಿಡೋಕ್ಕಾಗಲಿಲ್ಲ. ಯಾವುದೋ ಒಂದು ಆಸ್ತಿ ಅಂತ ಯಾವುದು ನಾವು ಇಟ್ಕೊಂಡು ಕುಂತಿಲ್ಲ. ಎಲ್ಲಿ ಇಟ್ಕೊಂಡು ಕುಂತೀವಿ? ಮನಸ್ಸಿನಲ್ಲೇ ಇಟ್ಕೊಂಡು ಕುಂತೀವಿ, ಮನಸ್ಸಿನಲ್ಲೇ ಬಿಟ್ಕೊಳ್ಳೋದು. ಅದಕ್ಕೆ ಶರೀರ ಅಂದರೂ ಕೂಡ ಇದು ನಾನು ನನ್ನದು ಇದೆಲ್ಲ ಅಂದ್ಕೊಂಡು ಕುಂತದ್ದು ಕೂಡ ಇದು ಯಾವನು ತೆಗೆದು ಹಿಂಗೆ ಹಾಕೋಕ್ಕಾಗಂಗಿಲ್ಲ. ಯಾವಾಗ ಗುರುಗಳು ಹೇಳ್ತಾರೆ, ಇದು ಶರೀರ ನೀನಲ್ಲಪ್ಪ, ಮನಸ್ಸು ನೀನಲ್ಲ, ಬುದ್ಧಿ ನೀನಲ್ಲ, ಚಿತ್ತು ನೀನು, ಇವೆಲ್ಲ ಹೇಳ್ತಾ ಹೋದಾಗ ನಮ್ಮ ಮನಸ್ಸು ಹೆಂಗಾಗ್ತದ್ರೆ ಅದೇ ಒಂದು ಚಿಂತನೆ. ಅದಕ್ಕೆ ಮನನ ನಿಧಿಧ್ಯಾಸನ ಯಾಕೆ ಹೇಳ್ತಾರೆ, ಇದನ್ನು ಮಾಡಿ 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 ಈ ಶರೀರ ನಾನಲ್ಲ ಅನ್ನುವಂಥದ್ದು ಒಂದು ದೃಢ ಭಾವ ನಮಗೆ ಬರಬೇಕು. ಅಂದಾಗ ಅದನ್ನು ಬಿಟ್ಕೊಂಡಂಗೆ ನಾವು ಆ ಶರೀರ ಯಾವಾಗಾರ ಹೋಗಲಿ, ಏನಾರ ಮಾಡಲಿ, ಅದಕ್ಕೆ ಮಹಾತ್ಮರು ಇದನ್ನು ತಿಳ್ಕೊಂಡು ದೃಢ ಭಾವ ಮಾಡ್ಕೊಂಡ್ರೆ ಈ ಶರೀರ ನಾನಲ್ಲ, ನನ್ನದೂ ಅಲ್ಲ, ಇದು ಯಾವುದು ನಾನಲ್ಲ, ನಾನು ಆತ್ಮ ಸ್ವರೂಪ ಪರಬ್ರಹ್ಮನ ಸ್ವರೂಪ ನಾನು ಇದ್ದೀನಿ ಅನ್ನುವಂಥದ್ದು ಗಟ್ಟಿ ಮಾಡ್ಕೊಂಡ್ರು ಅವರು. ಯಾವಾಗ ಈ ಪರಮಾರೂಢ ಆ ದೃಢವಾದ ಭಾವಕ್ಕೆ ಬಂದು ಗಟ್ಟಿಯಾಗಿ ನಿಲ್ಲುತ್ತಾನ, ಆವಾಗೇ ಆತನ ಶರೀರ ಬಿಟ್ಟಂಗೆ, ಅವಾಗೆ ಆತ ದೇಹ ತ್ಯಾಗ ಮಾಡ್ದಂಗೆ ಆತ. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಅದಕ್ಕೆ ಇಂಥ ಒಂದು ಶರೀರ ಮನಸ್ಸು ಪ್ರಾಣ ಇವೆಲ್ಲ ಲಯ ಆಗಿದಾವ, ಆತನಿಗೆ ಏನಾರ ವಿಧಿ ಆದ ನಂತರ ಯಾವ ವಿಧಿಗಳು ಇಲ್ಲ ಅದಕ್ಕೆ. ಅದು ಮಾಡಬೇಕಾದಂಥದ್ದು ಏನು ಇಲ್ಲವೇ ಇಲ್ಲ. ಆತ ಜೀವ ಇದ್ದಾಗ ಏನು ಆತ ಮಾಡ್ತಾನಲ್ಲ, ಶರೀರ ಇಟ್ಕೊಂಡು ಮಾಡಿದರೂ ಕೂಡ ಯಾವುದೇ ಒಂದು ಇಂಥವು ಕಾರ್ಯಗಳನ್ನು ಮಾಡಬೇಕೇನು ಬಿಡಬೇಕೇನು ವಿಧಿ ನಿಯಮಗಳು ಮಾಡಬೇಕೇನಂದ್ರೆ ಇಲ್ಲ. ಹೆಂಗಾಗಿರ್ತಾನೆ, ನೇತಿಗಳೆದು ಕಾಯ ಕರ್ಮ ಕಾರ್ಯಗಳ ಭೂತ ಕಾರಣ ಪಂಚಕವನುಳಿದು ನೀತಿ ಭೀತಿಯ ಮೀರಿ ನಿಂದು ನೋಡಲು ಪರಂ. ನೀತಿನೂ ಮೀರಿರ್ತಾನ, ಭೀತಿನೂ ಮೀರಿರ್ತಾನ. ನೀತಿ ಭೀತಿಯ ಮೀರಿ ನಿಂದು ನೋಡಲು ಪರಂ ಜ್ಯೋತಿ ಸ್ವರೂಪ ತಾನಾಗಿವನೆಂದು. ಜ್ಯೋತಿ ಸ್ವರೂಪನೇ ಆತ ಆಗಿರ್ತಾನೆ. ಇನ್ನು ಮಾಡುವಂಥದ್ದು ಏನು ಉಳ್ಕೊಂಡಿರ್ತದೆ ಹೇಳ್ರಿ? ಏನೂ ಇಲ್ಲ. ಅದಕ್ಕೆ ಆತಗೆ ಆತ ರಾಮೇಶ್ವರ, ಕಾಶಿ
ಮತ್ತು ಆತನ ದೇಹವನ್ನು ಬಿಟ್ಟರೆ ಏನಾದರೂ ಅಲ್ಲಿ ಮೋಕ್ಷ ಆಗ್ತಂತ ಹೇಳಕ್ಕೆ ಬರ್ತದೇನು ಅಂದರೆ ಏನೂ ಇಲ್ಲ. ಅದು ಎಲ್ಲಿ ಬಿಟ್ಟರೆ ಆತ ದೇಹ ಎಲ್ಲಿ ತ್ಯಾಗ ಮಾಡಿದ್ರೆ ಇಂಥ ಜಾಗದಾಗ ಮಾಡಬೇಕು, ಇಂಥ ಜಾಗದಾಗ ಮಾಡಬೇಕು, ಆತನ ಶರೀರ ತ್ಯಾಗ ಮಾಡಬೇಕು ಅಂತ ಅನ್ನುವಂಥದ್ದು ಏನಿರಂಗಿಲ್ಲ. ಇಂಥ ಜಾಗದಲ್ಲಿ ಶರೀರವನ್ನು ತ್ಯಾಗ ಮಾಡಬೇಕು ಅಂತ ಏನಾರು ವಿಧಿಗಳು ಅದಾವೇನತ್ತಗಂದ್ರೆ ಆತಗೆ ಯಾವ ವಿಧಿಗಳು ಇಲ್ಲ. ಅವನೇ ದೇಶ ನೋಡ್ರಿ. ನಮ್ಗೆ ಈ ಭಾಳಷ್ಟು ಜನ ಹೇಳ್ತಾರೆ, ಇಲ್ಲ ಇಂಥ ಸಮಯದಲ್ಲಿ ಈ ಸಮಯ ದೇಶ ವಸ್ತು ಯಾವುದು ಸಂಬಂಧ ಇಲ್ಲ ಆತ. ಯಾವಾಗ ಬೇಕು ಅವಾಗ ಆತ ದೇಹ ತ್ಯಾಗ ಮಾಡಿದ್ರು ಕೂಡ ಆತ ಮುಕ್ತನೇ ಆತ. ಅದಕ್ಕೆ ದೇಶ ಕಾಲ ವಸ್ತು ಪರಿಚ್ಛೇದ ಶೂನ್ಯವಾದ ಪರಬ್ರಹ್ಮ ಸ್ವರೂಪನೇ ಆತ ಆಗಿರುವಂಥವನು. ಅದಕ್ಕಾಗಿ ಆತ ಯಾವ ವಿಧಿಗಳಿಲ್ಲ. ನಾವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಅಂಥ ಪರಮಾರೂಢರಿಗೆ ಅವ್ರು ಹಿಂಗೆ ಹೋಗ್ತಾರಲ್ರಿ, ಭಾಳಷ್ಟು ಜನ 99% ಇದೇ ಮಾತಾಡ್ತಾರೆ. ಯಾಕಂದ್ರೆ ಕ್ರಮವಾಗಿ ಗೊತ್ತಿರಂಗಿಲ್ಲ ಅವರಿಗೆ. ಭಾಳಷ್ಟು ಎಲ್ಲೆಲ್ಲೋ ಹೆಂಗೆಂಗೋ ಹೇಳ್ತಾರೆ, ಇಲ್ರಿ ಹಿಂಗೆ ಹೋಗ್ಬೇಕಾಗಿತ್ತಲ್ರಿ, ಅವ್ರು ಹಂಗೆ ಹೋಗ್ಬೇಕಾಯ್ತಾರೆ, ಇಂಥ ಮಹಾತ್ಮರು ಅದಾರ ಅಂತಂದ್ರೆ ಮತ್ತು ಹಿಂಗೆ ಹೆಂಗೆ ಹೋದ್ರಿ ಅಂತ ಇವೆಲ್ಲ ಬರ್ತಿರ್ತಾವಲ್ಲ. ಇಲ್ಲಿ ವ್ಯತ್ಯಾಸಗಳು ಇರ್ತಾವೆ, ಯಾರ್ಯಾರು ಹೆಂಗೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ವ್ಯತ್ಯಾಸಗಳು ಇರ್ತಾವೆ. ಅದಕ್ಕೆ ಯಾವಾಗ ತನ್ನನ್ನು ತಾನು ತಿಳ್ಕೊಂಡದನ್ನು ಅವಾಗೇ ತ್ಯಾಗ ಮಾಡಿದಂಗೆ ಶರೀರ ಆತ. 3ನೇ ನುಡಿಯಲ್ಲಿ ಹೇಳ್ತಾರೆ, ಎಂದು ಸದ್ಗುರುವರನಿಂದ ತನ್ನನ್ನು ದಿಟದಿಂದ ತಾನು ಅರಿದ ಆ ಕ್ಷಣದೋಳು ಸಂದೇಹವೇನು ತತ್ತನು ವಿಗದೆ ತ್ಯಾಗವೆಂದು ಮೈತ್ರಿ ನಂಬಿದು ತತ್ವ ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾರೆ ಅಂತಂದ್ರೆ, ಎಂದು ಸದ್ಗುರುವರನಿಂದ ಅಂದ್ರೆ ಮೈತ್ರ ದೇವಿಗೆ ಹೇಳ್ತಾರೆ, ಮೈತ್ರ ನೋಡು, ಯಾವಾಗ ಎಂತಂದರೆ ಯಾವಾಗ ಸದ್ಗುರುವಿನಿಂದ ಅಂದ್ರೆ ತನ್ನ ಗುರುವಿನಿಂದ. ನಾವು ಹೇಳಿದಿಲ್ಲ, ಸದ್ಗುರು ಎಂಥತ್ತಿರಬೇಕು, ಇದು ಸತ್ಯಾನುಭವ, ಇದು ಮಿಥ್ಯಾನುಭವ ಎಂದು ಒದವಿ ಬೋಧಿಪನೇ ಸದ್ಗುರುವಕ್ಕು ಅಂತ ಹೇಳಿದ್ದಾರೆ. ಯಾರಿಗೆ? ಮುಮುಕ್ಷುಗಳಿಗೆ. ಅದಕ್ಕೆ ನೋಡಿ ಮಾತನಾಡಿ ಬುದ್ಧಿ ಉದ್ಧರಿಪನ ಅಂತ ಕೆಲವು ವಿಷಯಗಳು ಬರ್ತಾವೆ. ಸದ್ಗುರುಗಳು ನಾನಾ ರೀತಿಯಿಂದ ಬೋಧನೆ ಮಾಡಬೇಕಾಗ್ತದೆ. ಎಂತೆಂಥ ಅಧಿಕಾರಿಗಳು ಹೆಂಗಿರ್ತಾರೋ ಅವ್ರವ್ರ ಪ್ರಕಾರ ಬೋಧನೆಯನ್ನು ಮಾಡ್ತಾನಂತ. ಅದ್ರಾಗ ಮುಮುಕ್ಷುಗಳು ನನ್ನಪ್ಪ ಈ ಸಂಸಾರ ಭಾಳ ಕಷ್ಟ ಆಗ್ಯದ, ಇವು ಜನನ ಮರಣ ಅನ್ನುವಂಥದ್ದು ಭಾಳಷ್ಟು ಅದಪ್ಪ, ಅದಕ್ಕೆ ಎಷ್ಟೋ ಜನ್ಮಗಳು ಹಿಂಗೆ ಸತ್ತಿದ್ದೀನಿ, ಮತ್ತು ಈಗ ಬಂದು ನಾನು ಏನು ಮಾಡ್ಕೊಳ್ಬೇಕು, ಇದು ಶರೀರ ಹೋಯ್ತಂದ್ರೆ ಮತ್ತು ಇದೇ ಶರೀರ ಬರುವಂಥದ್ದು ಗ್ಯಾರಂಟಿ ಇಲ್ಲ. ಈ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಬೇಕಾದ್ರೆ ನಿನ್ನ ಕರುಣೆ ಬೇಕಪ್ಪ ಅಂತ ಅದನ್ನು ಪಾದಕಮಲಗಳಿಗೆ ಶರಣಾಗತನಾದಂಥ ವ್ಯಕ್ತಿಗೆ ಬೇರೆ ಬೇರೆ ಏನೇನೋ ಹೇಳಿ ದಾರಿ ತಪ್ಪಿಸುವಂಥ ಕೆಲಸ ಮಾಡಬಾರ್ದು. ಇದು ಪರಬ್ರಹ್ಮ ವಿಷಯವನ್ನೇ ತತ್ವಮಸಿ ವಾಕ್ಯ, ನೀನೇ ಪರಮಾತ್ಮನ ಸ್ವರೂಪ ಇದಪ್ಪ ಅಂತಲೇ ಸದ್ಗುರು ಹೇಳಬೇಕಾಗ್ತದೆ. ಈ ಜಗತ್ತು ಮಿಥ್ಯೆ ಐತೆ, ನೀ ಮಾಡುವಂಥದ್ದು ಎಲ್ಲನೂ ಮಿಥ್ಯೆ ಐತಪ್ಪ, ಈ ಶರೀರ ಕೂಡ ಮಿಥ್ಯೆ ಐತೆ, ಅದಕ್ಕೆ ಇರುವಂಥದ್ದು ಒಂದು ಪರಬ್ರಹ್ಮ ಸ್ವರೂಪ ಐತೆ, ಅದನ್ನು ನೀನು ನಂಬು, ಆ ಪ್ರಕಾರ ಅದೇ ನಾನಂತ ಹೋಗುವಂಥದ್ದಂತ. ಇದು ಯಾವುದು ಸತ್ಯ ಯಾವುದು ಮಿಥ್ಯೆ ಅಂತ ಹೇಳುವಂಥದ್ದು ಸದ್ಗುರು ಹೇಳಲೇಬೇಕು ಮುಮುಕ್ಷುಗಳಿಗೆ ಕೇಳಿದಾಗ. ಹಂಗೆ ಯಾವಾಗ ಈ ಸದ್ಗುರುವರನಿಂದ ತನ್ನನ್ನು ದಿಟದಿಂದ ಅಂದ್ರೆ ಈ ಸತ್ಯವಾಗಿ ತಾನು ಯಾರು ಇದ್ದೀನಿ ಅಂತ ಆ ಗುರುವಿನಿಂದ ತಿಳ್ಕೊಂಡು, ಇದು ಎಲ್ಲಿ ದೃಢ ಆಗ್ತಂದ್ರೆ ಸದ್ಗುರುವಿನ ಮುಖಾಂತರ ಕೇಳಿದಾಗೆ ಇದು ದೃಢ ಆಗುವಂಥದ್ದು. ಈಗ ನಾವು ಹೇಳ್ತೀವಿ, ಈಗ ಈ ಯಾವಾಗ ಇಂಥ ಭಾವ ಇಟ್ಕೊಂಡು ಸದ್ಗುರುವಿಗೆ ಶರಣಾಗತನಾಗಿ ಸೇವಾದಿಗಳನ್ನು ಮಾಡಿ ಇದನ್ನು ಪಡ್ಕೊಳ್ತಾನ, ಆವಾಗ ಇದೇ ಸತ್ಯ ಅಂತ ನಂಬಿಕೊಂಡು ತಿಳ್ಕೊಂಡನೋ ಅದೇ ಕ್ಷಣದಲ್ಲಿ ಆತ ಈ ಶರೀರ ನಾನಲ್ಲ, ಇಂದ್ರಿಯಗಳು ಇವ್ಯಾವು ನಾನಲ್ಲ, ಈ ಜಗತ್ತು ಮಿಥ್ಯೆ ಅದ, ಇದು ಬ್ರಹ್ಮ ಸತ್ಯ ಅದ ಅಂತ ಯಾವಾಗ ತನ್ನ ಒಳಗಡೆ ಅಳವಡಬೇಕದು. ಬರೀ ಬಾಯಿಲಿ ಹಿಂಗೆ ಹೇಳುವಂಥದ್ದಲ್ಲ. ನಾವೇನು ಮಾಡ್ತೀವಿ, ಎಲ್ಲ ಸಂಸಾರ ಸಂಪತ್ತು ಆಸ್ತಿ ಹೆಂಡತಿ ಮಕ್ಕಳನ್ನೆಲ್ಲ ಒಳಗೆ ಇಳಿಸ್ಕೊಂಡ್ಬಿಟ್ಟಿವಿ, ಗುರುವಾಕ್ಯವನ್ನು ಬರೀ ಬಾಯಿಲಿ ಹೇಳ್ತೀವಿ. ಅಂದ್ರೆ ಅದಕ್ಕೆ ಇಲ್ಲಿ ಬದಲಾವಣೆ ಮಾಡ್ಬೇಕಾಗ್ಯದ, ಜಾಗಗಳು ಬದಲಾವಣೆ ಮಾಡಬೇಕಾಗ್ಯದ. ಏನು ಒಳಗೆ ಏನು ಇಳಿಸ್ಕೊಂಡಿದ್ದೀವಿ ಅವನ ಹೊರಗೆ ಹಾಕು, ಸದ್ಗುರುವಿನ ವಚನಗಳು ಒಳಗೆ ಇಟ್ಕೋ. ಇವು ಬರೀ ಮ್ಯಾಲಿಲ್ಲಿಂದ ಮಾಡಿ ಇಷ್ಟು ದಿವಸ ಹಿಂಗೆ ಮಾಡ್ಕೊತ ಬಂದವ ನೀನು. ಇರದೇ ಇರುವಂಥವು ಮಿಥ್ಯೆ ಆಗಿರುವಂಥವನ್ನೆಲ್ಲ ಒಳಗೆ ಇಳಿಸ್ಕೊಂಡು ಅವ್ನು ತುಂಬ್ಕೊಂಡು ಕುಂತು ಗುರುಗಳು ಹಿಂಗೆ ಹೇಳಾರಿ ಬ್ರಹ್ಮಸತ್ಯ ಜಗನ್ಮಿಥ್ಯ ರೀ, ಈ ಶರೀರ ನಾನು ಅಲ್ರಿ ಅಂತ ಇದು ಬರೀ ಬಾಯಿಲಿ ಹೇಳುವಂಥದ್ದಲ್ಲ ಇದು. ಅದಕ್ಕೆ ಬದಲಾವಣೆ, ಆ ಜಾಗವನ್ನು ತೆಗೆದು ಜಾಗದಲ್ಲಿ ಏನೇನು ಇಟ್ಕೊಂಡಿದ್ದು ಒಳಗೆ ಇವೆಲ್ಲ ಸಂಪತ್ತು ಆಸ್ತಿ ಸಂಪತ್ತು ಹೆಂಡತಿ ಮಕ್ಕಳು ಇವೆಲ್ಲವನ್ನು ಏನು ಇಟ್ಕೊಂಡಿದೆ ಅವನು ತೆಗೆದು ಹೊರಗೆ ಹಾಕು. ಸದ್ಗುರುವಾಕ್ಯ ನಾನೇ ಪರಬ್ರಹ್ಮ ಸ್ವರೂಪದೇನಿ, ಇವ್ಯಾವ ನನಗೆ ಸಂಬಂಧ ಇಲ್ಲ, ಈ ಶರೀರ ನಾನಲ್ಲ, ಈ ಜಗತ್ತು ಮಿಥ್ಯೆ ಐತೆ, ಎಲ್ಲ ನನ್ನೊಳಗೆ ತೋರ್ತದ ಅಂತ ಅನ್ನುವಂಥ ಭಾವ ನೀನು ದೃಢವಾಗಿ ಒಳಗೆ ಏನು ನಿನ್ನ ಅಂತಃಕರಣದಲ್ಲಿ ಅದನ್ನು ತುಂಬ್ಕೊಂಡ್ಬಿಡು. ಹೊರಗಡೆ ಇವು ಹಾಕಿ ಬರೀ ಬಾಯಿಲಿಂದ ಅದನ್ನು ಹೇಳು.
ಇದು ನನ್ನ ಶರೀರ, ಹೆಂಡ್ತಿ, ಮಕ್ಕಳ ಹಿಂಗೆ ವ್ಯವಹಾರ ಮಾಡು, ಒಳಗೆ ಮಾತ್ರ ಅದನ್ನು ತುಂಬ್ಕೋ, ಈ ರೀತಿ ತುಂಬ್ಕೊಂಡಿರ್ತಾನೆ. ಯಾರು? ಪರಮಾರೂಢರು. ಯಾವಾಗ ಈ ದೃಢ ಆಯಿತು ಭಾವ, ಬ್ರಹ್ಮ ಸತ್ಯ ಜಗನ್ಮಿಥ್ಯೆ, ಈ ಶರೀರ ಸುಳ್ಳು ಐತೆ ಅಂತ ಯಾವಾಗ ಗಟ್ಟಿಯಾಗಿ ತಿಳ್ಕೊಂಡ್ಬಿಡ್ತಾನ, ಅದೇ ಟೈಮ್ನಲ್ಲಿ ಆತನ ಶರೀರ ಬಿಡುಗಡೆ ಆಯ್ತು ಅಂತ ತಿಳ್ಕೊಳ್ಬೇಕು. ಯಾವ ಸಂಶಯನೂ ಇಲ್ಲ. ಅವಾಗೆ ಶರೀರ ಬಿಟ್ಟಾನಂತ ತಿಳ್ಕೊಬೇಕು. ಯಾಕಂತಂದರೆ ಈ ಈ ವಿಚಾರವನ್ನು ಗುರು ಮುಖಾಂತರ ತಿಳ್ಕೊಂಡು ನಿಶ್ಚಯ ಮಾಡಿಕೊಂಡು ಅವಾಗ ಯಾವಾಗ ಇದು ಮತ್ತು ಈ ಯಾಕಂದ್ರೆ ಪುನಃ ಈ ಮನನ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಮನನ ಮಾಡಿ ಕೊನೆಗೆ ನಿಧಿಧ್ಯಾಸನಕ್ಕೆ ಬಂದು ಈ ಶರೀರ ನಾನಲ್ಲ ಅಂತ ಯಾವಾಗ ತಿಳ್ಕೊಂಡು ಬಿಡ್ತಾನೆ ಆವಾಗ ಶರೀರ ತ್ಯಾಗ ಆಗ್ತದೆ. ಮತ್ತು ಶರೀರ ಯಾವಾಗ ತ್ಯಾಗ ಮಾಡ್ತಾನೆ ಮತ್ತೊಂದು ಸಲ ತ್ಯಾಗ ಮಾಡ್ಯಾನ ಅನ್ನಂಗೆ ಇರಂಗಿಲ್ಲ. ಅದು ಸುಮ್ಮನೆ ಅದು ಆಮೇಲೆ ತ್ಯಾಗ ಮಾಡ್ಯಾನಂತ ಮಾಮೂಲಿ ಲೌಕಿಕ ವಿಚಾರದಾಗ ಬಾಯಿಲೇ ಹೇಳ್ತೀವಿ. ಆದರೆ ಪದೇ ಮತ್ತೆ ಶರೀರ ತ್ಯಾಗ ಮಾಡ್ಯಾನ ಅನ್ನೋಕ್ಕಾಗಲಿ. ಯಾವಾಗ ಶರೀರ ನಾನಲ್ಲ ಅಂತ ಬಿಟ್ಕೊಂಡಾನ ಆವಾಗ ಶರೀರ ತ್ಯಾಗ ಮಾಡಿಬಿಟ್ಟಿರ್ತಾನಂತ. ಅದರಿಂದ ಆರುಢನಿಗೆ ಯಾವ ವಿಧಿ ಇಲ್ಲ, ಈ ಮಾತು ನಿಶ್ಚಯವಾಗಿ ತಿಳಿಯುವಂಥದ್ದು ಮೈತ್ರ ಅಂತ ಹೇಳ್ತಾರೆ ನೋಡ್ರಿ. 4ನೇ ನುಡಿ ಹೇಳ್ತಾರೆ, ಪರಮಾರೂಢನಿಗೆ ಜನ್ಮವಿಲ್ಲ ಅತಿಗೆ ಮುಕ್ತನ ಅಂತ ಹೇಳ್ತಾರೆ. ಅದಕ್ಕೆ ಮತ್ತು ಜನ್ಮ ಐತೇನು ಮುಂದೆ ಬರುವಂಥದ್ದು ಅಂದ್ರೆ ಇಲ್ಲ, ಸಾಧ್ಯನೇ ಇಲ್ಲ. 4ನೇ ನುಡಿಯಲ್ಲಿ ಒಂದೇ ಜನನವು ಅನುಭವಿಗೆ ಅಭ್ಯಾಸಿಗೆ ಸಂದಿರ್ಪವು 2 ಜನ್ಮಗಳು, ಮುಂದೆ ಮುಮುಕ್ಷಿಗೆ ಜನಿಮೂರು, ಚರಮನಿಗೆಂದು ಸಂಭವವಿಲ್ಲ ಅರಿ ಮುಕ್ತಿ ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾಗಿ ಅವರು ಹೇಳ್ತಾರೆ ನೋಡ್ರಿ. ಚರಮನಿಗೆ ಅಂದ್ರೆ ಈ ಕಡೆ ದೇಹ ಉಳ್ಳವನಿಗೆ ಚರಮನಿಗೆ ನೋಡ್ರಿ ಏನು ಹೇಳ್ತಾರೆ ಅವರು. ಅನುಭವಿಗೆ ಅಂದ್ರೆ ಒಂದೇ ಜನನವು, ಯಾರಿಗೆ? ಅನುಭವಿಗೆ 1 ಜನ್ಮ, ಅಭ್ಯಾಸಿಗೆ 2 ಜನ್ಮ, ಮತ್ತು ಈ ಮುಮುಕ್ಷಿಗೆ 3 ಜನ್ಮ, ಚರಮನಿಗೆ ಇದೇ ಕಡೆ ಜನ್ಮ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಮುಮುಕ್ಷು ಏನು ತಿಳ್ಕೊಬೇಕಂತ ಕೂತ್ಕೊಂಡಿರ್ತಾನಲ್ಲ, ಈ ಮುಮುಕ್ಷಿಗೆ ಮುಂದೆ 3 ಜನ್ಮ. ಯಾಕಂದ್ರೆ ಇನ್ನೂ ಕೇಳ್ತಾ ಇದ್ದಾನ ಶರೀರ ಹೋಯ್ತು ಅಂತ ಹಂಗೂ ತಿಳ್ಕೊಳ್ಬೋದು. ಇಲ್ಲಿ ಶ್ರವಣ ಮನನ ನಿಧಿಧ್ಯಾಸನ ಅಂತಲೂ ತಿಳ್ಕೊಬೋದು. ಅರ್ಥ ಮಾಡಬೇಕು. ಯಾಕಂದರೆ ಈ 3 ಜನ್ಮಗಳು ಮತ್ತು ಸತ್ತ ಮೇಲೆ ಹಿಂಗೆ ಮತ್ತೊಂದು ಜನ್ಮ ಬರ್ತದೆ, 2 ಜನ್ಮ ಬರ್ತವೆ, 3 ಜನ್ಮ ಹಂಗಲ್ಲ. ನಾವು ಇದೇ ಒಂದು ಜನ್ಮದಲ್ಲಿ ಶ್ರವಣ ಮಾಡುವಂಥದ್ದು ಒಂದು ಜನ್ಮ, ಅಭ್ಯಾಸ ಮಾಡುವಂಥದ್ದು, ಮತ್ತು ಈ ಏನು ಅನುಭವಿ ಅನ್ನುವಂಥದ್ದು ಏನು ಆರುಢನ ಸ್ಥಿತಿ ಬರುವಂಥದ್ದು, ಈ ಶ್ರವಣ ಮನನ ನಿಧಿಧ್ಯಾಸನ ಇವು 3 ವಿಚಾರ ಮಾಡಿದಾಗ 3 ಮುಗಿತಂದ್ರೆ ಕಡೆ ಜನ್ಮನೇ ಇದೇ ಜನ್ಮದಲ್ಲೇ ಮಾಡ್ಕೊಂಡು ಬಿಡ್ಬೋದು. ಆದರೆ ವಿಚಾರ ಕೇಳ್ತಾರೆ, ಮುಮುಕ್ಷಿಗೆ ಮುಂದೆ 3 ಜನ್ಮಗಳು, ಅಭ್ಯಾಸಿಗೆ 2 ಜನ್ಮಗಳು, ಅನುಭವಿಗೆ 1 ಜನ್ಮ, ಹೀಗೆ ದೇಹಗಳು ಬರ್ತಾವ ಅಂತ ಕೂಡ ಹೇಳ್ತಾರೆ ಅವರು. ಯಾಕಂದ್ರೆ ಮುಮುಕ್ಷಿಗೆ 3 ಜನ್ಮಗಳು, ಇಲ್ಲಿ ಅಭ್ಯಾಸಿಗೆ 2 ಜನ್ಮಗಳು ಬರ್ತಾವ, ಅನುಭವಿಗೆ 1 ಜನ್ಮ, ಹೀಗ ದೇಹಗಳು ಈ ರೀತಿಯಾಗಿ ಬರ್ತಾವೆ. ಆರುಢನಿಗೆ ಇದೇ ಜನ್ಮ ಕಡೆ ಮುಗೀತು, ಎಲ್ಲ ಮುಗಿದು ಬಿಟ್ಟದತ್ತೀಗ ಇದೇ ಜನ್ಮನೇ ಕಡೆ ಆಗಿಬಿಡ್ತದೆ. ಇದನ್ನು ಬಿಟ್ಟು ಬೇರೆ ಜನ್ಮ ಐತೇನ್ರಿ ಆರುಢನಿಗೆ ಅಂದ್ರೆ ಇಲ್ಲ. ಅದರಿಂದ ಐತೆ ಹೆಂಗೆ ಅದನ ಮುಕ್ತಿನೇ ಅದನ್ನ ಏನಾರ ಮಾಡ್ಬೇಕನ್ನುವಂಥದ್ದು ಐತೇನಂದ್ರೆ ಯಾವುದೂ ಇಲ್ಲ. ಅದಕ್ಕೆ ಮತ್ತೆ ತಿರ್ಗಾ ಶ್ರವಣ ಮಾಡಬೇಕು, ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡ್ಬೇಕು, ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ಯಾವಾರ ಸಾಧನೆ ಮಾಡ್ಕೋಬೇಕು ಅನ್ನೋದು ಐತೇನು ಅಂತಂದ್ರೆ ಅತಿಗಿಲ್ಲ. ಇವರಿಗೆ ಐತೆ ನೋಡ್ರಿ, ಯಾರಿಗೆ? ಮುಮುಕ್ಷಿಗೆ 3 ಜನ್ಮ, ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಕೊಳ್ಬೇಕು, ಅಭ್ಯಾಸಿ 2 ಆತ ಮನನ ಮಾಡಬೇಕು, ನಿಧಿಧ್ಯಾಸನ ಮಾಡಬೇಕು, ಅನುಭವಿ 1 ಬರೀ ನಿಧಿಧ್ಯಾಸನ ಉಳಿದಿರ್ತದೆ. ಇವು 3 ದಾಟಿದಂಥ ಆರುಢ. ಹಿಂಗೂ ತಿಳ್ಕೊಳ್ಳೋದು, ಹಿಂಗೆ ತಿಳ್ಕೊಬೇಕು. ಅದಕ್ಕೆ ಮುಂದೆ ಹೇಳ್ತಾರೆ ಈ ವಿಷಯಗಳು 5ನೇ ನುಡಿಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ? ಮುಮುಕ್ಷು ಮೊದಲಾದವರು ದೇಹ ತ್ಯಾಗವಾದ ನಂತರ ಯಾವ ಲೋಕಕ್ಕೆ ಹೋಗ್ತಾರ ನೋಡ್ರಿ ವಿಚಾರ. ಹೌದು, ಮುಮುಕ್ಷು, ಅಭ್ಯಾಸಿ, ಅನುಭವಿ ಇವರೆಲ್ಲರೂ ಇರ್ತಾರಲ್ಲ, ಈಗ ಮಾಡ್ಕೊಳಕತ್ತಾರಪ್ಪ, ನಡುವೆ ಪ್ರಾಣ ಹೋಯ್ತು, ಮತ್ತು ಇವ್ರು ಯಾವ ಲೋಕಕ್ಕೆ ಹೋಗ್ತಾರ, ಮತ್ತು ಅವ್ರು ಎಲ್ಲಿ ಜನಿಸ್ತಾರ, ಎಲ್ಲಿ ಹುಟ್ಟುತ್ತಾರ, ಇದು ಪ್ರಮಾಣಗಳು ನೋಡ್ರಿ. ಯಾಕಂದ್ರೆ ನಾವು ಯಾರ್ಯಾರ ಬಾಯಿಲೆ ಕೇಳಿಬಿಟ್ಟು ಹೌದ್ರಿ ಅವ್ರು ಏನು ಹೇಳಿರ್ತಾರೋ ನಾವೇನು ಕೇಳ್ತೀವಿ, ಅವ್ರು ಹೇಳಿದ್ದೆ ಹಿಂಗೆ ಹೇಳರಿ ಹಂಗೆ ಹೇಳಿ ಇಲ್ಲಿ ಹೇಳ್ತಾರೆ ನೋಡ್ರಿ. ಇವು ನಾವು ಪಕ್ಕ ನಾವು ತಿಳ್ಕೊಳ್ಬೇಕು, ನಂಬಬೇಕಾದಂಥವು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಮುಮುಕ್ಷ, ಅಭ್ಯಾಸಿ, ಅನುಭವಿ ಇವರೇನು ದೇಹ ತ್ಯಾಗ ಮಾಡ್ತಾರಲ್ಲ ಯಾವ ಲೋಕಕ್ಕೆ ಹೋಗ್ತಾರ, ಮತ್ತು ಅವ್ರು ಎಲ್ಲಿ ಜನಿಸ್ತಾರ. ಭಾಳ ಇದು ಎಷ್ಟೊಂದು ಅದ್ಭುತವಾದಂಥ ವಿಚಾರಗಳಿವು.
ಯಾಕಂದ್ರೆ ಇದು ಹೆಂಗ್ರಿ ಇದೆಲ್ಲ ನಂಬಬೇಕು ನಾವು ಅಂತ ಕೆಲವು ಕಡೆ ಹಿಂಗೆಲ್ಲ ಹೇಳುವಂಥದ್ದು. ಯಾಕಂದ್ರೆ ನಂಬಬೇಕಾಗ್ತದಪ್ಪ. ನಿಂದು ಎಲ್ಲಿಂದ ಬಂದಿದ್ದು ಗೊತ್ತಿಲ್ಲ, ಇಲ್ಲಿ ಹೆಂಗೆ ಬಂದು ಗೊತ್ತಿಲ್ಲ, ಅಪ್ಪ ಅಮ್ಮ ಯಾರಂತೂ ನಿನಗೆ ಗೊತ್ತಿರಲಿಲ್ಲ, ಎಲ್ಲಿ ಬಂದು ಬಿದ್ದಿ ಅಂತಲೂ ಗೊತ್ತಿರಲಿಲ್ಲ. ಇಲ್ಲಿ ಬಂದು ಕಣ್ಣು ತೆಗೆದು ಹಿಂಗೆ ನೋಡಿದಿ, ಇಂಥವ್ರೆ ಅಪ್ಪ ಅಮ್ಮ ಅಂದು, ಇಂಥ ಬಂಧು ಬಳಗ ಅಂದು, ಇಂಥವು ಏನು ಗೊತ್ತಿರಲಾರ್ದೆ ಇಲ್ಲಿ ಬಂದು ಬಿದ್ದು ಕಷ್ಟ ಸುಖ ನೋವಿನಲ್ಲಿ ಅನುಭವಿಸಕತ್ತಿದೆ. ಮತ್ತು ಈ ಶರೀರ ಬಿಟ್ಟು ಮತ್ತು ಮುಂದಕ್ಕೆ ಹೋಗವನೇ. ನೀನು ಹೆಂಗೆ ಬಂದಿದೆ ಹಂಗೆ ಮತ್ತು ಮುಂದೆ ಹೋಗವನೇ. ಹಲವಾರು ರೀತಿಯಿಂದ ಇಲ್ಲಿ ಜನ್ಮಗಳು ಅದಾವ, ನಿನಗೆಲ್ಲ ರೀತಿಯಿಂದನೂ ಅದಾವ. ಅದನ್ನು ಗಟ್ಟಿಯಾಗಿ ನೀನು ನಂಬಲೇಬೇಕು ಅನ್ನುವಂಥ ವಿಚಾರ ಮಹಾತ್ಮರ ವಿಚಾರ. 5ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ, ಫಲಕಾಲ ಮಿರ್ದು ನಾಕದೋಳು ಉಂಡು ಸುಖವನು ನಲಿದಿಲ್ಲಿ ಸತ್ಕುಲದೋಳು ಪುಟ್ಟಿ ಬಳಿಕ ಮುಕ್ತಿ ನೈದು ತಿಹರೆಂದು ತಿಳಿಯುವುದು ಲಲನೆ ಮುಮುಕ್ಷಾದಿಗಳ ನಿಂತು ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಲಲನೆ ಅಂದರೆ ಸ್ತ್ರೀಯಳೇ, ಈ ನಾಲ್ಕದೋಳು ಅಂದರೆ ಸ್ವರ್ಗದಲ್ಲಿ ಕೆಲವು ದಿವಸ ಇದ್ದು ಅಲ್ಲಿ ಸುಖವನ್ನು ಅಂದರೆ ಭೋಗಗಳನ್ನು ಉಂಡು ಇಹಲೋಕದಲ್ಲಿ ಅಲ್ಲಿ ಸಂತೋಷಪಟ್ಟು ಮತ್ತು ಯೋಗ್ಯ ಕುಲದಲ್ಲಿ ಹುಟ್ಟಿ ಆಮೇಲೆ ಮುಕ್ತಿಯನ್ನು ಹೊಂದುತ್ತಿರುವರು ಅಂತ ಕೆಲವು ವಿಚಾರಗಳನ್ನು ಹೇಳ್ತಾರೆ. ಈ ಮುಮುಕ್ಷು ಅಭ್ಯಾಸಿ ಅನುಭವಿ ಇವರೇನದಾರ ದೇಹ ತ್ಯಾಗವನ್ನು ಮಾಡಿದ ಮೇಲೆ ಅವರು ಸ್ವರ್ಗಲೋಕಕ್ಕೆ ಹೋಗ್ತಾರೆ. ಅದೇ ವಿಚಾರವನ್ನು ಹೇಳ್ತಾರೆ. ಸ್ವರ್ಗಲೋಕಕ್ಕೆ ಹೋಗಿ ಫಲಕಾಲ ಮಿರ್ದು ಅಂತ ಹೇಳ್ತಾರೆ. ಅಲ್ಲಿ ಒಂದು ಸ್ವಲ್ಪ ಕಾಲಗಳು ಇರ್ತಾರೆ ಇವ್ರು ಹೋದ್ರೆ. ಮತ್ತು ಈ ಮುಮುಕ್ಷುಗಳು ಶರೀರ ಬಿಟ್ಟ ಮೇಲೆ ನಾವು ಅರ್ಥ ಮಾಡ್ಕೋಬೇಕು. ಪ್ರತಿ ದಿವಸ ನಾವು ಕೇಳಕತ್ತೀವಿ, ಗುರುವಾಕ್ಯಗಳು ನಮಗೆ ಕಿವಿಗೆ ಬೀಳಕತ್ತಾವ. ಮತ್ತು ಶರೀರ ಶಾಶ್ವತ ಅಲ್ಲ. ಹೋಯ್ತು ಅಂದ್ರೆ, ಶರೀರ ಹೋಯ್ತಂದ್ರೆ ನಾವು ಮತ್ತೆ ಮಾನವ ಶರೀರಕ್ಕೆ ಬರ್ತೀವಿ ಅನ್ನೋದು ಗ್ಯಾರಂಟಿ. ಅದು ಇದಕ್ಕೆ ಪ್ರಮಾಣಗಳು ಅದಾವೆ. ಯಾಕಂದರೆ ಇದು ತಿಳ್ಕೊಳಕತ್ತೇನ ಚಂದ ತಿಳ್ಕೊಳಕತ್ತೇನಲ್ಲ, ಈ ಮಾರ್ಗದಲ್ಲಿ ಸಂಪೂರ್ಣ ಅದನ್ನು ತಲ್ಲೀನಾಗಿದ್ದಾನೆ ಅಂದ್ರೆ ಈತ ಮತ್ತೆ ಮಾನವ ಜನ್ಮಕ್ಕೆ ಬರ್ತಾನೆ. ಆದರೆ ಇದು ಬಿಟ್ಟು ಬೇರೆ ಬೇರೆ ಏನಾದರೂ ಮಾಡ್ಕೊಂಡಂಥವ್ರು ಬೇರೆ. ಯಾಕಂದರೆ ಇದನ್ನು ಯಾವುದೋ ಒಂದು ಇದ್ರ ಗಾಳಿಗಂಧ ಗೊತ್ತಿಲ್ಲ ಅವ್ರಿಗೆ, ಈ ಪರಮಾರ್ಥದ್ದೇ ಗೊತ್ತಿರಲಾರ್ದ ಬರೀ ಸಂಸಾರಕ್ಕೆ ನಂಬಿದಂಥ ಒಂದು ಜನ ನಾನಾ ರೀತಿಯಿಂದ ಅವ್ರ ಪಾಪ ಪುಣ್ಯಕ್ಕನುಸಾರವಾಗಿ ಅವ್ರಿಗೆ ಶರೀರಗಳು ಸಿಗ್ತಾವೆ. ಅದಕ್ಕೆ ಈ ಮುಮುಕ್ಷು ಅಭ್ಯಾಸಿ ಅನುಭವಿ ಈ ದೇಹ ತ್ಯಾಗವನ್ನು ಮಾಡಿದ ಮೇಲೆ ಅವರು ಸ್ವರ್ಗಲೋಕಕ್ಕೆ ಹೋಗುವಂಥದ್ದು. ಅಲ್ಲಿ ಹೋಗಿ ಸ್ವಲ್ಪ ದಿವಸ ಇದ್ದು ಅನೇಕ ಸುಖ ಭೋಗಗಳನ್ನು ಮಾಡ್ತಾರಲ್ಲಿ. ಏನು ಪುಣ್ಯ ಇರ್ತದಲ್ಲ, ಈ ಪುಣ್ಯದ ಭೋಗಗಳು ಸ್ವರ್ಗಲೋಕದಲ್ಲಿ ಅನುಭವಿಸ್ತಾರವ್ರು. ಮತ್ತು ಅವ್ರು ತಿರ್ಗಿ ಅಲ್ಲೇ ಇರ್ತಾರೇನು ಅಂದರೆ, ಇಷ್ಟು ಮಾಡ್ಕೊಂಡು ಜ್ಞಾನನೇ ಆಗಿಲ್ಲ, ದುಡ್ಡಾಗಿಲ್ಲಲ್ಲ, ತಿರ್ಗಿ ಅಲ್ಲೇ ಇರೋಂಗಿಲ್ಲ. ಅವ್ರು ಮತ್ತೆ ತಿರ್ಗೈಯಲ್ಲಿ ಇದೇ ಭೂಲೋಕಕ್ಕೆ ಬರ್ತಾರೆ. ಬಂದು ಈ ಲೋಕದಲ್ಲಿ ಒಳ್ಳೆ ಸದ್ಭಕ್ತರ ಒಂದು ಕುಲದಲ್ಲಿ ಜನ್ಮವನ್ನು ಸದ್ಭಕ್ತರಂತಂದ್ರೆ ಈ ಪರಮಾರ್ಥದ ವಿಚಾರಗಳೇನಿರ್ತಾವಲ್ಲ, ಈ ಅಂಥವ್ರ ಒಂದು ಬಳಗದಲ್ಲಿ ಅಥವಾ ಅಂಥವ್ರ ಹೊಟ್ಟೆಯಲ್ಲಿ, ಜ್ಞಾನಿಯ ಹೊಟ್ಟೆಯಲ್ಲಿ ಹುಟ್ಟುವಂಥದ್ದು. ಮತ್ತು ಇಲ್ಲಾಂದ್ರೆ ಶ್ರೀಮಂತರ ಹೊಟ್ಟೆಯೆಲ್ಲರ ಹುಟ್ಟುವಂಥದ್ದು. ಯಾಕಂದರೆ ಶ್ರೀಮಂತರ ಹೊಟ್ಟೆಯಲ್ಲಿ ಹುಟ್ಟಿದರೂ ಕೂಡ ಅಲ್ಲಿ ಪಟ್ಟಿಗೆ ಏನು ತೊಂದರೆ ಇರೋಂಗಿಲ್ಲ, ಆರಾಮಾಗಿರ್ತಾರೆ. ಈ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೆ ಅಲ್ಲಿ ಅನುಕೂಲ ಆಗಿರ್ತದೆ ಒಂದು ಸಂದರ್ಭ. ಇನ್ನೊಂದು ಸಂದರ್ಭದ ಯೋಗಿಯ ಒಂದು ಹೊಟ್ಟೆಯಲ್ಲಿ ಹುಟ್ಟಿದಾಗ ಅವರು ಮೊದಲಿನಿಂದನೂ ಇದೇ ಜ್ಞಾನದ ಒಂದು ವಿಚಾರದಲ್ಲಿ ಇರುವಂಥ ಒಂದು ಮನೆತನ ಇರ್ತದೆ. ಆವಾಗ ಅವ್ರು ಏನು ಬಿಟ್ಟಿರ್ತಾರೆ ಹಿಂದೆ, ಏನು ಕೇಳುವಂಥದ್ದು ನೋಡ್ರಿ, ಇವಾಗ ಏನು ಕೇಳ್ತಾ ಇದ್ದೀವಿ, ಇವಾಗ ಏನು ವಿಚಾರಗಳನ್ನು ಕೇಳ್ತಾ ಇದ್ದೀವಿ, ಇದು ನಮ್ಮಲ್ಲಿ ಉಳ್ಕೊಂಡಿರ್ತದೆ, ಸಂಸ್ಕಾರ ರೂಪವಾಗಿ ನಮ್ಮಲ್ಲಿ ಉಳ್ಕೊಂಡಿರ್ತದೆ. ಇದನ್ನೇ ಕಂಟಿನ್ಯೂ ಮುಂದೆ ಅಂಥ ಒಂದು ಜ್ಞಾನಿ ಹೊಟ್ಟೆಯಲ್ಲಿ ಹುಟ್ಟಿದಾಗ ಅಥವಾ ಶ್ರೀಮಂತರ ಹೊಟ್ಟೆಯಲ್ಲಿ ಹುಟ್ಟಿದಾಗ, ಶ್ರೀಮಂತರು ಇಂಥ ಸಂಸ್ಕಾರ ಇದ್ದಂಥವ್ರ ಹೊಟ್ಟೆಯಲ್ಲಿ ಹುಟ್ಟಿದಾಗ ಅವಾಗ ಏನಾಗ್ತದೆ, ಒಂದು ಸದ್ಗುರು ಅಲ್ಲಿ ಕೂಡ ಸಿಕ್ಕನು ಅಂದ್ರೆ ಈ ವಿಚಾರಗಳು ಕಿವಿಗೆ ಬಿದ್ದಾಗ, ಇಲ್ಲರಿ ನಮಗೆ ಬೇಗ ತಿಳಿತದೆ ನೋಡ್ರಿ, ಇಷ್ಟು ಬೇಗ ಇಷ್ಟು ಸಣ್ಣವ್ರು ಅದಾರಿ, ಇಂಥವ್ರು ಆಡ್ತಾರೆ ನೋಡ್ರಿ. ಯಾಕೆ ಅಂದ್ರೆ ಹಿಂದಿನ ಒಂದು ಸಂಸ್ಕಾರದ ಫಲ ಅದು. ಯಾಕೆಂದ್ರೆ ಅರ್ಥ ಮಾಡಿರ್ತಾರಲ್ಲ, ಅದು ಇವಾಗ ಏನಾಗ್ತದೆ, ಬೇಗ ಅಲ್ಲಿ ನಮ್ಗೆ ಅರ್ಥ ಆಗುವಂಥದ್ದು, ತಿಳಿಯುವಂಥದ್ದು, ಮತ್ತು ಮುಂದೆ ನಮಗೆ ದಾರಿ ಸಿಗುವಂಥದ್ದು ಕೆಲಸಗಳು ನಡೀತಾವೆ. ಅದಕ್ಕೆ ಈ ರೀತಿಯಾಗಿ ಒಳ್ಳೆಯ ಸದ್ಭಕ್ತರಿಂದ ಉತ್ತಮ ಕುಲದಲ್ಲಿ ಜನ್ಮವನ್ನು ತಾಳಿ ಮುಂದೆ ತಮ್ಮ ಸಂಸ್ಕಾರಕ್ಕನುಸಾರವಾಗಿ ಅವ್ರೇನು ಮಾಡ್ತಾರೆ, ಅಭ್ಯಾಸ ಮಾಡೋಕ್ಕೆ ಶುರು ಮಾಡ್ತಾರೆ. ಈಗ ಅದಕ್ಕೆ ಎಷ್ಟೋ ಜನ ಕೂತ್ಕೊಂಡಿದ್ದಾರೆ, ಹೊರಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ, ಎಷ್ಟೋ ಜನ ಮಾರ್ಕೆಟ್ಗೆ ಹೋಗಿರ್ತಾರೆ, ಎಷ್ಟೋ ಜನ ಎಲ್ಲೆಲ್ಲೋ ಹೋಗಿರ್ತಾರೆ, ಬೇರೆ ಕೆಲಸಗಳು ಅದಾವ್ರಿ ಅಂತಾರೆ. ಹೌದಾ, ಅವೆಲ್ಲರೂ ನಮಗೂ ಬರ್ರಿ ಅಂದಿರ್ತಾರೆ. ಇಲ್ಲರಪ್ಪ ಹಿಂಗೆ ಏನೋ 4 ಗಂಟೆಯಿಂದ ಕ್ಲಾಸ್ ಅದ, ನಾವು ಸ್ವಲ್ಪ ಕುಂತು ಕೇಳ್ತಾ ಇದ್ದೀವಿ, ಕೇಳಬೇಕು ಅದು ದಿನ ಅಂತ ನಮ್ಮ ಮನಸ್ಸು ಎಳ್ಕೊಂಡು ಬರ್ತದಂದ್ರೆ ಯಾವುದು ಅಂದರೆ ಹಿಂದೆ ಮಾಡಿದಂಥ ಒಂದು ಪುಣ್ಯದ ಈ ಸಂಸ್ಕಾರ.
ಈ ಸಂಸ್ಕಾರ ನಮ್ಮನ್ನೇ ಹೇಳ್ಕೊಂಡು ಬಂದು ಕುಂದಿರಿಸ್ತದೆ ಇಲ್ಲಿ, ಇದು ಕೆಲಸ ಮಾಡಿಸ್ತದೆ. ಅದಕ್ಕೆ ಈ ರೀತಿಯಾಗಿ ಸಂಸ್ಕಾರಕ್ಕನುಸಾರವಾಗಿ ಅಭ್ಯಾಸ ಮಾಡುವಂಥದ್ದಾಗಿಬಿಡ್ತದೆ ನೋಡ್ರಿ, ಇದು ಕೆಲಸ ಮಾಡ್ತದೆ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಈ ಜನ್ಮದಾಗ ನೀವು ಮುಕ್ತರ ಆಗಲಿಲ್ಲಪ್ಪ, ಸುಮ್ಮನೆ ಸತ್ತು ಹೋಗ್ಬೇಡ್ರು, ಇದನ್ನೊಂದು ಚೂರು ನೋಡ್ರಿ. ಇದು ಯಾಕಂದ್ರೆ ನಿಮ್ಗೆ ಆನಂದಕ್ಕೆ ತೊಗೊಂಡೋಗೋದು, ಆನಂದ ಮಾರ್ಗದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗೋಕೆ ನಿಮ್ಗೆ ದಾರಿ ಆಗ್ತದೆ. ಅದಕ್ಕೆ ಅಟ್ಲೀಸ್ಟ್ ಕರ್ಮರ ಮಾಡಿರಿ, ಉಪಾಸನಾರ ಮಾಡಿರಿ. ಇದು ಜಾಸ್ತಿ ಆಯ್ತಂದರೆ ಜ್ಞಾನವನ್ನಾರ ಮಾಡಿಕೊಡ್ರಿ, ನಿಮ್ಗೆ ಉಳಿತದಂತ ಅನ್ನುವಂಥದ್ದು ಒಂದು ಕಳಕಳಿ ಮನವಿ ಅವರೆಲ್ಲ ಮಹಾತ್ಮರ ಒಂದು ಕಳಕಳಿಯ ವಿಚಾರಗಳವು. ಅದಕ್ಕೆ ಏನು ಮಾಡ್ತಾರೆ, ಅಭ್ಯಾಸವನ್ನು ಮಾಡ್ತಾ ನಿಶ್ಚಯ ಜ್ಞಾನ ಉಳ್ಳವನಾಗಿ ಆತ ತನ್ನ ಸಂಸ್ಕಾರಕ್ಕನುಸಾರವಾಗಿ ಒಂದು ಜ್ಞಾನಿ ಹೊಟ್ಟೆಯಲ್ಲೇ ಹುಟ್ಟಿ ತನ್ನ ಸಂಸ್ಕಾರಕ್ಕನುಸಾರವಾಗಿ ಆತ ಅಭ್ಯಾಸವನ್ನು ಮಾಡ್ತಾ ನಿಶ್ಚಯ ಜ್ಞಾನ ಉಳ್ಳಂಥವನಾಗಿ ಮುಕ್ತನಾಗಿಬಿಡ್ತಾನೆ. ಹಿಂಗೆ ತಿಳ್ಕೊ ಮೈತ್ರ. ಅದಕ್ಕೆ ಇದು ಹೆಂಗೆ ಇತ್ತಂದರೆ ಸೂತ್ರ ಇದೆಲ್ಲ. ಒಂದು ಗಣಿತ ಲೆಕ್ಕ ಮಾಡಬೇಕಾದ್ರೆ ಸೂತ್ರಗಳು ಬೇಕಾಗ್ತದೆ. ಸೂತ್ರ ಒಂದು ಇಟ್ಕೊಂಡು ನಾವು ಲೆಕ್ಕವನ್ನು ಮಾಡ್ತೀವಲ್ಲ, ಅದ್ರಂಗೆ ಇಲ್ಲಿ ಕೂಡ ಇದು ಒಂದು ಜನ್ಮದ್ದಲ್ಲ. ಇವತ್ತು ನಾವು ಕುಂತು ಕೇಳ್ತಾ ಇದ್ದೀವಿ ಅಂದರೆ ಒಂದು ಜನ್ಮದ್ದಲ್ಲ. ಇದು ಜನ್ಮಾಂತರದ ಒಂದು ಪುಣ್ಯದ ಶೇಖರಣೆ. ಇವತ್ತು ಈ ಕೆಲಸವನ್ನು ಮಾಡ್ಸಕತ್ತದ ಅಂತ ತಿಳ್ಕೋಬೇಕು. ಎಲ್ಲನೂ ಹಂಗೇನೆ. ಇವೆಲ್ಲ ಜನ್ಮದಾಗ ನಾವೆಲ್ಲ ಏನು ಜಗತ್ತಿನೊಳಗೆ ಹುಟ್ಟಿ ಬಂದಿವಲ್ಲ, ಎಲ್ಲ ಹುಟ್ಟಿದವರೇ ಅದೀವಿ, ಎಲ್ಲರೂ ಸತ್ತೋರೇ ಅದೀವಿ. ಎಲ್ಲ ಹುಟ್ಟಿದವರು ಸಾಯೋದು, ಹುಟ್ಟಿದವ್ರು ಸಾಯಲೇಬೇಕು, ಸತ್ತೋರು ಹುಟ್ಟಲೇಬೇಕು. ಎಲ್ಲ ಜಗತ್ತಿನಾಗ ಇದು ಬ್ರಹ್ಮಾಂಡ ತುಂಬ ಪ್ರತಿಯೊಂದು ಜೀವಿಗಳು ಅದಾವಂದ್ರೂ ಕೂಡ ಎಲ್ಲನೂ ನಮ್ಮ ಒಂದು ಅದೇ ಹೇಳ್ತೀವಲ್ಲ, ಒಂದು ಆಲದ ಮರದ ಬೇರು ಒಂದೇ ಅದು. ಆದ್ರೆ ಎಲೆಗಳು, ಕಾಂಡಗಳು, ಮೊಗ್ಗುಗಳು, ಕಾಯಿಗಳು, ಹಣ್ಣುಗಳು ಎಲ್ಲ ಒಂದೇ ಬೇರಿನಿಂದ ಬಂದಾವಿಲ್ಲ. ಅದ್ರಂಗೆ ಜಗತ್ತಿನೊಳಗೆ ಉದ್ಬೀಜ, ಸ್ವೇದಜ, ಅಂಡಜ, ಜರಾಯುಜ ಇವು 4 ಒಂದು ಗರ್ಭದಲ್ಲಿ ಬಂದಂಥ ಜೀವಿಗಳು ಒಂದೇದರಿಂದನೇ ಉತ್ಪತ್ತಿ ಆದಂಥದ್ದು ಯಾವುದು? ಆ ಪರಮಾತ್ಮ. ಎಲ್ಲಕ್ಕೂ ಮೂಲ ಆಧಾರವಾಗಿರುವಂಥವನು ಆತನೇ, ಪರಬ್ರಹ್ಮ ಸ್ವರೂಪನೇ. ಅಲ್ಲಿಂದನೇ ಇದೆಲ್ಲ. ಅದಕ್ಕೆ ಹಂಗೆ ನೋಡಿದರೆ ಯಾವ ಜೀವಿಗಳು ನಮ್ಮಿಂದ ಬೇರೆ ಇಲ್ಲ, ಎಲ್ಲ ಒಂದೇ. ಎಲ್ಲ ಕಡೆ ಇರುವಂಥ ಆ ಚೈತನ್ಯ ಒಂದೇ ಇರುವಂಥದ್ದು, ಬೇರೆ ಏನಿಲ್ಲ. ನಾವು ಬರೀ ನಾಮರೂಪದಿಂದ ಬೇರೆ ಅಂದ್ಕೊಂಡಿದ್ದೀವಿ ಹೊರತಾಗಿ ಒಳಗಡೆ ಇರುವಂಥ ಚೈತನ್ಯ ಒಂದೇ ಇರುವಂಥದ್ದು. ನಾವು ಅದು ಬೇರೆ ರೀ, ಇದು ಬೇರೆ, ಶರೀರ ಬೇರೆ ಅದಾವ. ಅವು ಪಾಪ ಪುಣ್ಯಕ್ಕನುಸಾರವಾಗಿ ಶರೀರಗಳು ಬಂದು ಗಂಟು ಬಿದ್ದಾವೆ ಅಷ್ಟೇ ಹೊರತಾಗಿ ಇರುವಂಥ ಒಳಗಡೆ ಇರುವಂಥದ್ದು ಅದು ನನ್ನ ಸ್ವರೂಪನೇ ಎಲ್ಲ ಕಡೆ ಇರುವಂಥದ್ದು. ಹಿಂಗೆ ತಿಳ್ಕೊಂಡು ಏನು ಮಾಡ್ತಾನ ಆತ? ಇದು ತಿಳ್ಕೊಂಡಿರ್ತಾನಲ್ಲ, ಇದು ಮತ್ತು ಮುಂದೆ ಜನ್ಮಗಳು ಬಂದವು ಅಂತಂದರೆ ಇನ್ನೂ ದೃಢ ಆಗಿಲ್ಲ, ಜ್ಞಾನ ದೃಢ ಆಗಲಿಲ್ಲ ಅಂದರೆ ಮತ್ತು ಆತ ಉತ್ತಮ ಕುಲದಲ್ಲಿ ಹುಡ್ತಾನೆ, ಜ್ಞಾನಿಗಳ ಹೊಟ್ಟೆಯಲ್ಲಿ ಹುಡ್ತಾನೆ, ಶ್ರೀಮಂತರ ಹೊಟ್ಟೆಯಲ್ಲಿ ಹುಡ್ತಾನೆ. ಮತ್ತು ತನ್ನ ಸಂಸ್ಕಾರಕ್ಕೆ ಅನುಗುಣವಾಗಿ ಈ ಅಭ್ಯಾಸವನ್ನು ಮುಂದುವರಿಸ್ತಾನೆ. ಅಭ್ಯಾಸವನ್ನು ಮುಂದುವರಿಸಿ ಜ್ಞಾನವನ್ನು ದೃಢ ಮಾಡಿಕೊಂಡು ನಿಶ್ಚಯ ಜ್ಞಾನ ಉಳ್ಳಂಥವನಾಗಿ ಮುಕ್ತಿಯನ್ನು ಪಡ್ಕೊಳ್ತಾನೆ ಮೈತ್ರ ಅಂತ ತಿಳಿಸ್ತಾರೆ ಅವರು. ಮತ್ತು ಇಲ್ಲಿ ಕೂಡ ಹೇಳ್ತಾರೆ ಅವರು, ಏನು ಹೇಳ್ತಾರೆ, ಮುಮುಕ್ಷು ಮೊದಲಾದ 3 ಶರೀರಗಳನ್ನು ಈ ಸಂಸ್ಕಾರದಿಂದ ಸಮಾಧಿಗಳನ್ನು ಮಾಡಬೇಕು. ಹೆಂಗೆ? ಈ ಮುಮುಕ್ಷು ದೇಹ ತ್ಯಾಗ ಮಾಡಿದಾಗ, ಅಭ್ಯಾಸಿ ತ್ಯಾಗ ಮಾಡಿದಾಗ, ಅಭ್ಯಾಸಿ ಸ್ಥಿತಿಗೆ ಬಂದಾಗ ಅಥವಾ ಅನುಭವಿಗೆ ಬಂದಾಗ ಈ 3 ಏನು ಶರೀರಗಳನ್ನು ಸಂಸ್ಕಾರ ರೂಪದಿಂದ ಆ ಸಮಾಧಿಗಳನ್ನು ಮಾಡಬೇಕು ಅವ್ರದ್ದು ಅಂತ ಹೇಳ್ತಾರೆ. ಹೆಂಗೆ? 6ನೇ ನುಡಿಯಲ್ಲಿ ಅನುರಾಗದಿಂದೇ ಮಾಳ್ಪುದು ದೇಹ ಸಂಸ್ಕಾರವನ್ನು ವಿಧಿಯೊಳು ಮುಮುಕ್ಷಾದಿಯ ತನುಗಳು ಅಗ್ನಿ, ಭೂ, ನದಿ, ವನ, ವೃಕ್ಷಾದಿ ಎನಿಪಲ್ಲಿ ಸಂಸ್ಥಾನ ಗತಿಯೇನು ಅಂತ ಹೇಳ್ತಾರೆ, ಗತಿಯಂದು ಅಂತ ಹೇಳ್ತಾರೆ ಅವರು. ಈಗ 6ನೇ ನುಡಿಯಲ್ಲಿ ಹೇಳ್ತಾರೆ, ಮುಮುಕ್ಷಾದಿ ಅಂತಂದಾಗ ಇವರೆಲ್ಲ ತೊಗೊಳ್ಬೇಕು. ಅಭ್ಯಾಸಿ, ಮುಮುಕ್ಷ, ಅಭ್ಯಾಸಿ, ಅನುಭವಿ ತೊಗೊಳ್ಬೇಕಾಗ್ತದೆ. ಈ 3 ಶರೀರಗಳು ಹೋದ್ಮೇಲೆ ಅಂದ್ರೆ ಏನು ಶರೀರವನ್ನು ತ್ಯಾಗ ಮಾಡಿದ್ದಾರೆ, ಕೇಳ್ತಾ ಇದ್ದಾರೆ, ಅಭ್ಯಾಸ, ಅನುಭವಿ, ಇದಕ್ಕೆ ಬಂದಂಥವ್ರು ಶರೀರ ತ್ಯಾಗ ಮಾಡಿದರು ಅಂತಂದಾಗ ಆಯಿತು ಅಂದಾಗ ಈ 3 ಶರೀರಗಳನ್ನು ಅಗ್ನಿಯಲ್ಲರ ಹಾಕುವಂಥದ್ದು ಒಂದು. ಈ ಮುಮುಕ್ಷರಾಗಲಿ, ಅಭ್ಯಾಸಿಯರಾಗಲಿ, ಅನುಭವಿಯರಾಗಲಿ 3 ಇವ್ರನ್ನ ಎಲ್ಲಿ ಅವ್ರನ್ನ ಮಾಡಬೇಕು ಸಮಾಧಿ ಅಂತಂದರೆ ಅಗ್ನಿಯಲ್ಲಿ ಹಾಕುವಂಥದ್ದು ಅದು ಶ್ರೇಷ್ಠ. ಇನ್ನೊಂದು ಭೂಮಿಯಲ್ಲಿ ಉಳುವಂಥದ್ದು ಅದು ಶ್ರೇಷ್ಠ. ಆಮೇಲೆ ನದಿಯಲ್ಲಿ ಹಾಕುವಂಥದ್ದು ಕೂಡ ಶ್ರೇಷ್ಠ. ಮತ್ತು ವನ, ವೃಕ್ಷ ಈ ಮೊದಲಾದ ಸ್ಥಳಗಳಲ್ಲಿ ಈ ವನ ಆಗಿರ್ಬೋದು, ಮತ್ತು ವೃಕ್ಷ ಗಿಡಗಳ ಕೆಳಗಡೆ ಆಗಿರ್ಬೋದು,
ಯಾವ ಈ ಸ್ಥಳದಲ್ಲಿ ಆದರೂ ಕೂಡ ಹೇಗೆ ಇರಿಸಬೇಕು, ಹೇಗೆ ಮಾಡಬೇಕು ಅನ್ನುವಂಥದ್ದು ವಿಧಿ ಏನು ಹೇಳಿದೆ ಆ ನಿಯಮಗಳು ಏನದಾವ ಅದೇ ಪ್ರಕಾರ ಪರಮ ಸಂತೋಷದಿಂದ ಸಂಸ್ಕಾರವನ್ನು ಮಾಡಬೇಕು. ಇವೆಲ್ಲ ಆಗಮದಲ್ಲಿ ಹೇಳಿರ್ತಾರೆ. ಇದು ಕೂಡ ಆಗಮದಲ್ಲಿ ಹೇಳಿದಂಥ ವಿಚಾರಗಳು. ಈ ಕರ್ಮದ ವಿಚಾರಗಳನ್ನು ಎಲ್ಲಿ ಹೇಳಿದ್ದಾರೆ ಅಂದರೆ ಆಗಮದಲ್ಲಿ ಹೇಳಿದ್ದಾರೆ, ನಿಗಮದಲ್ಲಿ ಜ್ಞಾನ ಹೇಳಿದ್ದಾರೆ. ಆಗಮದಲ್ಲಿ ಹೇಳಿದಂಥ ವಿಚಾರಗಳನ್ನು ಪ್ರಕಾರ ಈ ಅವರ ಒಂದು ವಿಧಿ ಅಂದರೆ ಅದನ್ನೇ ಹೆಂಗೆ ಮಾಡಬೇಕು, ಹೆಂಗೆ ಇರಿಸ್ಬೇಕು ಅನ್ನುವಂಥದ್ದು ಅದರಲ್ಲಿ ಹೇಳಿರ್ತಾರಲ್ಲ, ಅದೇ ಪ್ರಕಾರ ವಿಧಿಗಳ ಪ್ರಕಾರ ಭಾಳ ಸಂತೋಷದಿಂದ ಆ ಸಂಸ್ಕಾರವನ್ನು ಮಾಡಬೇಕು ಅಂತ ಹೇಳ್ತಾರೆ. ಏನೇನು ಕೆಲವೊಂದು ಇರ್ತಾವಲ್ಲ ವಿಧಿ ನಿಯಮಗಳು, ಹಿಂಗೆ ಮಾಡ್ಬೇಕ್ರಿ ಹಿಂಗೆ ಮಾಡ್ಬೇಕ್ರಿ ಅನ್ನೋದು ಇರ್ತದಲ್ಲ, ಆ ಪ್ರಕಾರ ಮಾಡ್ಬೋದು ಅಂತ ಹೇಳ್ತಾರೆ, ಮಾಡಬೇಕು ಅಂತ ಹೇಳ್ತಾರೆ ಅವರು. ಮತ್ತು ಯಾರ ಸಂಸ್ಕಾರವನ್ನು ಮಾಡಬೇಕಂತ ಕೇಳಲಾಗಿ ಯಾರು ಮಾಡಬೇಕು ಇದನ್ನು? ಮುಮುಕ್ಷು, ಅಭ್ಯಾಸಿ, ಅನುಭವಿ. ಇವ್ರು ಹೋದ್ರಂದ್ರೆ ಇವ್ರ ಸಂಸ್ಕಾರವನ್ನು ಯಾರು ಮಾಡಬೇಕು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ 7ನೇ ನುಡಿಯಲ್ಲಿ, ಪರಮಾರೂಢನಿಗೆ ವಿಧಿಯಿಲ್ಲದಂತಿರ್ಕೆ ಅರಪೂಜಾ ಶ್ರಾದ್ದಾದಿ ಸಂಸ್ಕಾರ ವಿರಚಿಪುದೊಲಿದು ಮೋಕ್ಷಾದಿ ಮೂವರಿಗೆ ವರಪುತ್ರ ಮಿತ್ರಾದಿ ಹಿತವರು. ನೋಡ್ರಿ, ಅಂದ್ರೆ ಪರಮಾರೂಢನಿಗೆ ಅಂದ್ರೆ ಸಿದ್ಧನಿಗೆ ಎಲ್ಲವನ್ನ ಬಲ್ಲಂಥವನು ಪರಮಾತ್ಮನ ಸ್ವರೂಪನೇ ಆಗಿರುವಂಥವನು. ಆತಗೆ ಯಾವ ವಿಧಿ ಇಲ್ಲ. ಇಂಥವರೇ ಮಾಡ್ಬೇಕೇನ್ರಿ, ಮಕ್ಕಳೇ ಮಾಡ್ಬೇಕೇನ್ರಿ, ಬಂಧು ಬಳಗದವರೇ ಮಾಡ್ಬೇಕೇನ್ರಿ, ಮತ್ತು ಯಾರಾದರೂ ಭಕ್ತರೇ ಮಾಡ್ಬೇಕೇನ್ರಿ, ಇಂಥವ್ರ ಮಾಡ್ಬೇಕೇನ್ರಿ, ಅದು ಯಾವ ವಿಧಿಗಳು ಇಲ್ಲದ ಪರಮಾರೂಢನಿಗೆ ಯಾವ ವಿಧಿಗಳು ಇಲ್ಲದ. ಅದಕ್ಕೆ ಅದರಿಂದ ಅವನು ಯಾವುದಕ್ಕೂ ಸಿಲುಕೋವನ್ನಲ್ಲ, ಅಥವಾ ಪರಮಾತ್ಮನ ಸ್ವರೂಪ ಇರ್ತಾನೆ. ಇದು ಯಾರಿಗೆ ಮಾಡಬೇಕು? ಇವೆಲ್ಲ ಸಂಸ್ಕಾರ ಯಾರು ಮಾಡಬೇಕು ಅಂತಂದ್ರೆ ಮುಮುಕ್ಷು, ಅಭ್ಯಾಸಿ ಮತ್ತು ಅನುಭವಿ. ಈ ಮೂವರಿಗೆ ಮಾತ್ರ ಅವ್ರ ಮಕ್ಕಳಾಗಲಿ ಅಥವಾ ಶಿಷ್ಯರಾಗಲಿ ಅಥವಾ ಮಿತ್ರರಾಗಲಿ ಅಥವಾ ತಮಗೆ ಹಿತವರಾಗಿರುವಂಥವ್ರು ಯಾರೇ ಆಗಿರಲಿ ಅವರು ಮಾಡುವಂಥದ್ದು, ಅವ್ರ ಸಮಾಧಿಯನ್ನು ಮಾಡುವಂಥದ್ದು. ಅದನ್ನು ಮತ್ತೆ ಅರಪೂಜೆಯನ್ನು, ಅಲ್ಲಿ ಪರಮಾತ್ಮನ ಒಂದು ಪೂಜೆಯನ್ನು, ಮತ್ತು ಇವರು ಯಾಕಂತಾರೆ ವರ್ಷಕ್ಕೊಮ್ಮೆ ಮಾಸಕ್ಕೊಮ್ಮೆ ಅಂದರೆ ತಿಂಗಳಿಗೊಂದು ಸಲ, ಮಾಸ ಅಂದರೆ ತಿಂಗಳಿಗೊಂದು ಸಲ ಮತ್ತು ವರ್ಷಕ್ಕೊಂದು ಸಲ ಶ್ರಾದ್ದ ಕರ್ಮ ಸಂಸ್ಕಾರವನ್ನು ಸಂತೋಷವುಳ್ಳ ರೀತಿಯಿಂದ ಕೂಡ್ಕೊಂಡು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಅಂತ ಕೂಡ ಹೇಳ್ತಾರೆ. ಈ ಕರ್ಮ ಸಂಸ್ಕಾರವನ್ನು ಉಳ್ಳವರಾಗಿ ಇವನ್ನು ಮಾಡಬೇಕಾಗ್ತದೆ. ಯಾರಿಗೆ? ಮುಮುಕ್ಷು, ಅಭ್ಯಾಸಿ, ಅನುಭವಿಗೆ. ಇವರು ಹೋದಾಗ ಈ ರೀತಿಯಾಗಿ ಪ್ರತಿ ವರ್ಷಕ್ಕೊಮ್ಮೆ ಯಾಕೆ ಹೋಯ್ತಲ್ಲ ಒಂದು ಸೆಕೆಂಡ್, ಮೇಘ ಇದು ಯಾಕೋ ಹೋಯ್ತ ನೋಡಮ್ಮ. ಯಾಕೆ ಬರ್ತಾ ಇಲ್ಲಲ್ಲ? ಯಾಕೆ ಬರ್ತಾ ಇಲ್ಲ? ಹಲೋ, ಅದು ಯಾಕೋ ಕಟ್ಟಾಗಿ ಬಿಡ್ತು, ನೆಟ್ ಹೋಯ್ತೋ ಏನೋ ಗೊತ್ತಾಗಲಿಲ್ಲ, ಕಟ್ಟಾಗಿ ಬಿಡ್ತ್ರಿ. ಇಲ್ಲ ಟವರ್ ಹೋಗಿ ಆಗ್ತದ್ರಮ್ಮ. ಹೌದು, ಹಾಂ ರೀ. ಅದಕ್ಕೆ ಈ ರೀತಿಯಾಗಿ ಏನು ಹೇಳ್ತಾರೆ ಅಂತಂದ್ರೆ, ಈ ಮೂವರಿಗೆ, ಯಾರಿಗೆ? ಅಭ್ಯಾಸಿಗೆ, ಅನುಭವಿಗೆ, ಆರೂಢನಿಗೆ ಮಾತ್ರ ಅವ್ರ ಮಕ್ಕಳಾಗಲಿ ಶಿಷ್ಯರಾಗಲಿ ಮಿತ್ರರಾಗಲಿ ಇತವರಾಗಿರುವಂಥವ್ರು ಯಾರೇ ಆಗಿರಲಿ ಅದನ್ನು ಸಮಾಧಿಯನ್ನು ಮಾಡಿ ವರ್ಷಕ್ಕೊಂದು ಸಲ, ಮತ್ತು ಅಷ್ಟು ಇಷ್ಟ ಇದ್ದಂಥವ್ರು ಅಮಾವಾಸ್ಯೆಗೊಂದು ಸಲ ಕೂಡ ಪೂಜೆ ಮಾಡಬೇಕಾಗ್ತದೆ. ಅಂದ್ರೆ ಮಾಡ್ಬೋದು ವರ್ಷಕ್ಕೊಂದು ಸಲ. ಮತ್ತು ಪೂಜೆ ಕೂಡ ಇಂಥ ಭಜನೆ ಇಂಥವೆಲ್ಲ ಮಾಡ್ಬೋದು. ಕರ್ಮ ಸಂಸ್ಕಾರಗಳನ್ನು ಭಾಳ ಸಂತೋಷದಿಂದ ಮಾಡುವಂಥದ್ದು ಅಂತ ಕೂಡ ಹೇಳ್ತಾರೆ ಅವರು. ಈ ರೀತಿಯಾಗಿ ಯೋಗೀಶ್ವರಾದಿಗಳ ತನು ಸಂಸ್ಕಾರ ಕ್ರಮ ನಿರೂಪಣೆ ಸೂತ್ರ 16ಕ್ಕೆ ಪದ 117 ಅಂತ ಹೇಳ್ತಾರೆ ಅವರು. ಮತ್ತು ಈಗ ಹಿಂದಿನ ವಿಚಾರಗಳಲ್ಲಿ ಹೇಳಿದ್ರವರು ಗುರು ಶಿಷ್ಯರ ಲಕ್ಷಣಗಳು, ಗುರುಗಳ ಭೇದವನ್ನು, ಮುಮುಕ್ಷು, ಅಭ್ಯಾಸಿ, ಅನುಭವಿ, ಆರೂಢರ ಒಂದು ಲಕ್ಷಣಗಳನ್ನು ನಿರೂಪಣೆ ಮಾಡಿದರು. ಈಗ ಏನು ಹೇಳ್ತಾ ಇದ್ದಾರೆ ಅಂದರೆ, ಈ ಸೂತ್ರದಲ್ಲಿ ಸಗುಣ ಕ್ರಮವು ತಿಳಿಯದೆ ಹೋದ್ರೂ ಚಿಂತೆ ಇಲ್ಲ.
ಅಂದ್ರೆ ಸಗುಣ ನಿರ್ಗುಣಾತ್ಮಕ ಪರಮಾತ್ಮನ ಭಕ್ತಿಯನ್ನು ಮಾಡಿ ಮುಕ್ತಿಯನ್ನು ಪಡಿತಕ್ಕಂಥದ್ದು. ನೋಡ್ರಿ, ಇದು ಎಷ್ಟು ಕರುಣೆಯಿಂದ ಹೇಳ್ತಾರ ಅವರು. ಇಂದಿನ ಒಂದು ಈ ಸಗುಣ ರೀತಿ ಕ್ರಮ ಕೂಡ ತಿಳಿದು ಹೋದ್ರೂ ಕೂಡ ಚಿಂತೆ ಇಲ್ಲ, ಸಗುಣ ನಿರ್ಗುಣಾತ್ಮಕ ಪರಮಾತ್ಮನ ಭಕ್ತಿಯನ್ನಾರ ಮಾಡಿರಿ ಅಂತಾರೆ. ಅಟ್ಲೀಸ್ಟ್ ಭಕ್ತಿಯರ ಇದು ಶಾಸ್ತ್ರ. ಇದು ಹೆಂಗದ ಪರಮಾನುಭವದಿಂದ ಮೇಲಿನಿಂದ ಕೆಳಗೆ ಬಂದಂಗೆ ಇದು ಬಂದದ್ದು ವಿಚಾರ. ಯಾಕಂದ್ರೆ ಮೊದಲಿಂದ ಫಸ್ಟ್ ಸಂಧಿಯಿಂದ ಹಿಡ್ಕೊಂಡು ಭಾಳಷ್ಟು ಮೇಲ್ಮಟ್ಟದ ವಿಚಾರಗಳನ್ನು ತಿಳಿಸ್ತಾ ಕೊನೆಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಅಟ್ಲೀಸ್ಟ್ ಭಕ್ತಿಯರ ಮಾಡಿರಿ. ಇದು ಏನು ನಮ್ಗೆ ಅರ್ಥನೇ ಆಗಿಲ್ಲ, ನಮಗೇನು ತಿಳಿಯಂಗಿಲ್ಲ ಅಂದ್ರೆ ಹಂಗೆ ಸಾಯಬೇಡ್ರಿ, ಅಟ್ಲೀಸ್ಟ್ ಭಕ್ತಿಯರ ಮಾಡಿರಿ. ಸಗುಣ ನಿರ್ಗುಣಾತ್ಮಕವಾದಂಥ ಪರಮಾತ್ಮನ ಭಕ್ತಿಯರ ಮಾಡಿರಿ. ಭಕ್ತಿಯನ್ನು ಮಾಡಿದರೆ ಮುಕ್ತಿಯನ್ನು ಪಡಿತಕ್ಕಂಥದ್ದು ಅಲ್ಲಿ ಆಗ್ತದೆ ಅನ್ನುವಂಥದ್ದು ಈ ಸೂತ್ರದಲ್ಲಿ ಹೇಳ್ತಾರೆ ಅವರು. ಏನು ಹೇಳ್ತಾರೆ ನೋಡೋಣ. 17ನೆಯ ಒಂದು ಸೂತ್ರದಲ್ಲಿ, ಭಕ್ತಿ ಮಾತ್ರವನ್ನು ಮಾಡಿದೊಡೆ ಕೇಳಂಗನೆ ಮುಕ್ತಿಯನ್ನು ಒಲಿದು. ಯಾಕಂದ್ರೆ ಈ ಭಕ್ತಿಯನ್ನು ಮಾಡುವಂಥದ್ದು ಭಾಳ ಮುಖ್ಯವಾಗಿರ್ತದೆ. ಅದಕ್ಕೆ ಒಲಿದು ಈಶ ನೀವನು ಅಂತ ಹೇಳ್ತಾರೆ. ಭಕ್ತಿ ಮಾತ್ರವನ್ನು ಮಾಡಿದೊಡೆ ಕೇಳಂಗನೆ ಮುಕ್ತಿಯನ್ನು ಒಲಿದು ಈಶ ನೀವನು ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾರೆ, ಈವನು ಅಂತಾರೆ ಕೊಡುವಂಥವನು, ಅಂಗನೆ ಅಂದರೆ ಸ್ತ್ರೀಯಳೇ ಆಲಿಸು ಹೇಳುವಂಥದ್ದು, ಕೇಳಂಗನೆ ಅಂದರೆ ಸ್ತ್ರೀಯಳೇ ಆಲಿಸು. ಈ ಶಂಭುಲಿಂಗನ ಭಕ್ತಿಯನ್ನು ಮಾಡಿ ಪರಮಾತ್ಮನನ್ನು ಒಲಿಸುವಂಥದ್ದು. ಅಂದ್ರೆ ಆತ ಏನು ಮಾಡ್ತಾನೆ, ಮುಕ್ತಿಯನ್ನು ಕೊಡ್ತಾನೆ ಅನ್ನುವಂಥದ್ದು. ಅಂದ್ರೆ ಶಂಭುಲಿಂಗದ ಒಂದು ಚರಣಾರವಿಂದಗಳಲ್ಲಿ ಕೇವಲ ಭಕ್ತಿಯನ್ನು ಮಾಡೋದರಿಂದ, ಶಂಭುಲಿಂಗನ ಪಾದಕಮಲಗಳಲ್ಲಿ ಕೇವಲ ಭಕ್ತಿ ಮಾಡೋದರಿಂದ ಈಶನು ಪರಮ ಸಂತೋಷವುಳ್ಳಂಥವನಾಗಿ ನಿನಗೆ ಮುಕ್ತಿಯನ್ನು ಕರುಣೆ ಮಾಡ್ತಾನಪ್ಪ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ನೋಡ್ರಿ, ಏನೂ ಆಗಂಗಿಲ್ಲ ಅಂದರೆ ಅಟ್ಲೀಸ್ಟ್ ಭಕ್ತಿಯಾರ ಮಾಡು ಅಂತಾರೆ. ನೋಡ್ರಿ ಅಲ್ಲ, ಅಪ್ಪ ಅಮ್ಮ ಹೇಳ್ತಿರ್ತಾರೆ, ಏನು ಆಗಲಿಲ್ಲ ಅಂದ್ರೆ ಇದಾರ ಮಾಡಪ್ಪ, ನಿನಗೆ ಇದಾರ ಆಗ್ತದೆ ತಗೋ ಮಾಡಂತ ಏನು ಕರುಣೆ ತುಂಬಿದ ಒಂದು ವಾಕ್ಯಗಳು ಹೇಳ್ತಾರಲ್ಲ, ಅದ್ರಾಗ ಇವರು ಕೂಡ ಹೇಳ್ತಾರೆ. ನಿಮಗೆ ಇಷ್ಟು ಹೇಳಿದ್ರು ನೀವು ಈ ಸೂತ್ರದಲ್ಲಿ, ಯಾಕಂತಂದ್ರೆ ನಿನಗೆ ತಿಳಿದೇ ಹೋದರೂ ಚಿಂತೆ ಇಲ್ಲಪ್ಪ, ಸಗುಣ ಕ್ರಮ ನಿನಗೆ ತಿಳಿದೇ ಹೋದರೂ ಚಿಂತೆ ಇಲ್ಲ, ಆದರೆ ಸಗುಣ ನಿರ್ಗುಣಾತ್ಮಕವಾದಂಥ ಪರಮಾತ್ಮನ ಒಂದು ಭಕ್ತಿಯರ ಮಾಡು ಅಂತ ಹೇಳುವಂಥ ವಿಚಾರ. ಯಾಕಂದರೆ ಇಲ್ಲಿ ಕೂಡ ಗುರುಗಳು ಅನಧಿಕಾರಿಗಳೆಂದು ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಗುರುಗಳು ಇವ್ರಿಗೇನು ಅರ್ಥನೇ ಆಗಂಗಿಲ್ಲ, ಇವ್ರಿಗೇನು ಗೊತ್ತೇ ಇಲ್ಲ ಅಂತ ಹೇಳಿಬಿಟ್ಟು ಕೈ ಬಿಡದೆ, ಅದಕ್ಕೆ ಕೈ ಬಿಡದೆ ಶಂಭುವಿನಲ್ಲಿ ವಿಶ್ವಾಸ ಇಡುವಂಥದ್ದು. ನೋಡ್ರಿ, ವಿಶ್ವಾಸದಿಂದ ಅವರನ್ನು ನಂಬಿ ಶ್ರದ್ಧೆಯಿಂದ ಭಕ್ತಿಯರ ಮಾಡಲಿ ಅಂತ ಭಕ್ತಿಗರ ಹಚ್ಚಬೇಕು ಅನ್ನುವಂಥ ವಿಚಾರ ಇಲ್ಲ. ಅನಧಿಕಾರಿಗಳಾದರೆ ನಿಮಗೇನು ಗೊತ್ತಿಲ್ಲ ಅಂತ ಬಿಡುವಂಥದ್ದಲ್ಲ. ಅದಕ್ಕೆ ನಾನು ಒಂದು ಮಾತು ಇದನ್ನು ಹೇಳಿದ್ದೀನಿ, ಭಾಳಷ್ಟು ಸಲ ಹೇಳಿದ್ದೀನಿ. ಈಗ ನಮ್ಗೆ ಏನಪ್ಪ ಈ ಸಂಸಾರ ಅಂದ್ರೇನು, ಈ ಒಂದು ಜನನ ಮರಣ ಅಂದ್ರೇನು, ಇದು ಪ್ರತಿ ಜನ್ಮ ಅಂದ್ರೇನು, 84 ಲಕ್ಷ ಜೀವರಾಶಿ ಅಂತ ಹೇಳ್ತಾರೆ. ಈ ಸಂಸಾರ ಎಷ್ಟು ಮಾಡಿದ್ರೆ ಅಷ್ಟೇ ಐತೆ ಅನ್ನುವಂಥ ಮುಮುಕ್ಷತ್ವ ಭಾವವನ್ನು ಹೊಂದಿದಂಥವರಿಗೆ ಹೇಳುವಂಥ ವಿಚಾರಗಳೇ ಬೇರೆ ಇರ್ತಾವೆ ಸದ್ಗುರುನಾಥಂದು. ಅಪ್ಪ ನಮಗೆ ಭೋಗಾದಿ ವಸ್ತುಗಳು ಇಂಥವು ಬೇಕು ಅಂತ ಅನ್ನುವಂಥವ್ರಿಗೂ ಕೂಡ ಅಲ್ಲಿ ಗುರುದೇವ ಏನು ಮಾಡ್ತಾನೆ, ಅಟ್ಲೀಸ್ಟ್ ನಾಮಸ್ಮರಣೆ ಯಾರ ಮಾಡೋಕ್ಕೆ ಹೇಳ್ತಾನೆ. ಉದ್ದೇಶ ಇರುವಂಥದ್ದು ಒಂದೇ ಇರುವಂಥದ್ದು. ಯಾಕಂದ್ರೆ ಯಾವುದೇ ರೀತಿಲಿಂದಾದ್ರೆ ಅಲ್ಲಿ ಭಕ್ತಿಯನ್ನು ಮಾಡೋಕೆ ಹಚ್ಚುವಂಥದ್ದು. ಹಾಗಾಗಿ ಇಲ್ಲಿ ಕೂಡ ಹೇಳ್ತಾರೆ ಅವರು, 1ನೇ ನುಡಿಯಲ್ಲಿ ಹೇಳ್ತಾರೆ, ಇದು ಸಗುಣ ಕ್ರಮವಿದು ತಿಳಿಯದವರಿಗೆ ಸದಮಳ ಗುರು ಶಂಭುಲಿಂಗದ ಪದಭಕ್ತಿಯನ್ನು ನೆರೆದು ನಂಬಿಗೆ ದೋರಿ ಪದುಳ ನೀವುದು ಗುರುಗಳು ಅಂತ ಹೇಳ್ತಾರೆ. ನೋಡ್ರಿ, ಯಾಕಂದ್ರೆ ಇದು ಸಗುಣ ಕ್ರಮವು ಅಂದರೆ ಹಿಂದೆ ಕೇಳಿದಂಥದ್ದು ಸಗುಣ ಮಾರ್ಗವು. ಅದೇನು ಹಿಂದೆ ಹೇಳಿದ್ದು ಯಾವುದು ತಿಳಿಲಿಲ್ಲಪ್ಪ ಅಂದ್ರೆ ಅವರು ನಿಮಗೇನು ತಿಳಿಯಂಗಿಲ್ಲ. ಅದಕ್ಕೆ ಇಂಥವ್ರಿಗೆ ಈಗ ನಮ್ಗೆ ಸಂಸಾರದಾಗ ಅದೀವಿ, ಸಂಸಾರ ಬಿಟ್ಟು ನಾವೆಲ್ಲಾದರೂ ಹೋಗಿ ಮಠದಗಳದಾಗ ಸೇರಿಕೊಂಡು ಅಥವಾ ಹಿಮಾಲಯ ಕಡೆ ಹೋಗಿ ತಪಸ್ಸು ಮಾಡಿಕೊಂಡು ಅಥವಾ ಎಲ್ಲೋ ಹೋಗಿ ಗುಹೆಗುಂಡಾರದಾಗ ಹೋಗಿ ಅಥವಾ ಎಲ್ಲೋ ಹೋಗಿ ನಾವು ಶಾಸ್ತ್ರಾಭ್ಯಾಸವನ್ನು ಕಾಶಿಗೆ ಹೋಗಿ ಸಂಸ್ಕೃತವನ್ನು ಕಲಿತು ಅಭ್ಯಾಸ ಮಾಡಿ ನಾವು ಮುಕ್ತರಾಗಕ್ಕೆ ನಮಗೆಲ್ಲ ಸಾಧ್ಯ ಇತ್ತೇನಂದ್ರೆ ಇಲ್ಲ. ಯಾಕಂದ್ರೆ ನಮಗೆ ಭಾವ ಬಂದದ್ದು, ಆದರೆ ಸಂಸಾರದಾಗ ಇರಬೇಕನ್ನುವಂಥದ್ದು, ಇಂಥಲ್ಲೇ ಇರಬೇಕನ್ನುವಂಥದ್ದು ನಮ್ಮ ಪ್ರಾರಬ್ಧ ಕರ್ಮಗಳು ಅದಾವ. ಅಂಥ ಸಂದರ್ಭದಲ್ಲಿ ನಾವೆಲ್ಲ ಏನು ಮಾಡೋದು? ಆವಾಗ ಸದ್ಗುರುಗಳು ಏನು ಹೇಳಬೇಕು, ಹೌದು ಈ ಎಲ್ಲಿ ಯಾವ ಒಂದು ಇದರಲ್ಲಿಲ್ಲ ಇಂಥಲ್ಲೇ ಈ ಸಂಸಾರವನ್ನು ಬಿಟ್ಟು ಹೋಗಿ ಇದನ್ನು ಸಾಧನೆ ಮಾಡಿರಿ ಅದಂತ ಎಲ್ಲೂ ಹೇಳೇ ಇರೋಂಗಿಲ್ಲ. ಯಾಕಂದ್ರೆ ನೀವೆಲ್ಲಿ ಇರ್ರಿ, ಆದ್ರೆ ನಿಮ್ಮ ಮನಸ್ಸು ಮಾತ್ರ ಏನು
ಗುರುವಿನ ವಾಕ್ಯದ ಮೇಲೆ ಇಡ್ರಿ. ಗುರು ಸಿಕ್ಕ ಅಂತಂದ್ರೆ ನಿಮ್ಗೆ ಈ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಕೊಂಡು ಮುಕ್ತರಾಗ್ರಿ. ಇಲ್ಲಿ ಸಂಸಾರದಾಗ ಇದ್ದುಕೊಂಡು ನೀವು ಸಾಧನೆ ಮಾಡೋಕ್ಕೆ ಸಾಧ್ಯ ಐತೆ ಅನ್ನುವಂಥ ಗುರು ಆ ಶಕ್ತಿ ಕೊಡ್ಬೇಕ್ರಿ, ತಾಕತ್ತು ಕೊಡಬೇಕು. ಯಾಕಂದ್ರೆ ನಮಗೆ ನಮ್ಮ ವಿಚಾರದಲ್ಲೇ ನಮಗೆ ಭಾಳಷ್ಟು ಜನ ಅಂದರು, ಇಲ್ಲ ಸಂಸಾರದಾಗ ಹೆಂಗೆ ಇದನ್ನು ತಿಳಿಲಿಕ್ಕೆ ಸಾಧ್ಯ ಆಗ್ತದೆ, ಇದನ್ನು ಪಡ್ಕೊಳಕ್ಕೆ ಹೆಂಗೆ ಸಾಧ್ಯ ಆಗ್ತದೆ. ಸುಮ್ಮ ಗುರುವಿನ ಭಕ್ತಿ ಮಾಡಬೇಕು, ಗುರು ಇದು ಏನು ಹೇಳ್ತಾರೆ ಅದನ್ನು ಸುಮ್ಮ ಕೇಳಬೇಕು. ನಿಮ್ಗೆ ಅಷ್ಟು ಶಕ್ತಿ ಬರಂಗಿಲ್ಲ ಸಂಸಾರದಾಗಿದ್ದಾರೆ, ಅವ್ರೇನು ಸಂಸಾರ ಬಿಟ್ಟರೆ ಎಲ್ಲ ಮಾಡಾಕತ್ತಾರೆ ಅಂದರೆ ಇದನ್ನ ಹೆಂಗೆ ಪಡ್ಕೊಳಕ್ಕೆ ಸಾಧ್ಯ ಆಗ್ತದೆ ಅಂತ ಕೆಲವ್ರ ಕಡೆಯನ್ನು ಕೇಳಿದ್ದುಂಟು. ಆದ್ರೆ ಬಸವನಂದ್ರೆ ಒಂದು ಮಾತು ನಮ್ಗೆ ಧೈರ್ಯವಾಗಿ ಕೊಟ್ಟದ್ದಂಥದ್ದು, ಇಲ್ಲ ಸಂಸಾರದಾಗ ಇದ್ದರೂ ಕೂಡ ನೀವೇನು ಕಡಿಮೆ ಅಲ್ಲ, ಸಂಸಾರದಾಗ ಇದ್ದುಕೊಂಡು ಇದನ್ನು ಪಾರಾಗ್ಲಿಕ್ಕೆ ಸಾಧ್ಯ ಅದ, ಇದನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅದ. ಸಂಸಾರದಾಗ ಶರೀರ ಇರಲಿ, ಆದ್ರೆ ಮನಸ್ಸು ಗುರುವಾಕ್ಯದ ಚಿಂತನೆ ಮಾಡಲಿ, ಗೆದ್ದು ಬಿಡ್ತೀರಿ. ಅದಕ್ಕೆ ನಡೆಯುತ್ತಾ ಇದ್ದೀರಿ ಅಂದ್ರೆ ಊರು ಬರಲಾರ್ದೇ ಇರ್ತದೇನು, ಬಾಯಿಲೇ ಬರಂಗಿಲ್ಲ ಅಂದರೂ ಕೂಡ ನೀವು ನಡೆಯೋದು ಬಿಟ್ಟಿಲ್ಲ, ನಡೆಯಕತ್ತೀರಿ ಅಂದ್ರೆ ರಾಯಚೂರು ಬರಲಾರ್ದೇ ಇರ್ತದೆ, ಖಂಡಿತ ಬರ್ತದ ನೋಡ್ರಿ. ಅದಕ್ಕೆ ನೀವು ನಡೆಯಕತ್ತೀರಿ ಅಂದ್ರೆ ನಿಮಗೆ ಜ್ಞಾನ ಖಂಡಿತ ಆಗ್ತದೆ ಅನ್ನುವಂಥ ಒಂದು ಶಕ್ತಿಯ ಮಾತು ಹೇಳ್ತಿದ್ರು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ ಏನಂದ್ರೆ, ನೋಡು ನಿಮಗೇನು ಇದು ತಿಳಿಯಂಗೆ ಇಲ್ಲ ಬಿಡು, ನೀವು ನಡ್ರಿ ಅಂತ ಹೇಳ್ಬಿಟ್ಟು ಆ ಥರ ಅನಧಿಕಾರಿಗಳು ಅದಿರಿ ನೀವು ಅಂತ ತಿಳ್ಕೊಂಡು ಅವ್ರಿಗೆ ಕೈ ಬಿಡುವಂಥದ್ದಲ್ಲ ಗುರುಗಳು. ಅದಕ್ಕೆ ಏನು ಹೇಳ್ತಾರೆ, ಅವರಿಗೆ ಅಟ್ಲೀಸ್ಟ್ ಪರಮಾತ್ಮನ ಮೇಲೆ ಒಂದು ಭಕ್ತಿಯನ್ನು ಇಡಿಸುವಂಥದ್ದು, ವಿಶ್ವಾಸವನ್ನು ಇರಿಸೋದು. ಅದಕ್ಕೆ ಅವ್ರು ಹೇಳ್ತಾರಲ್ಲ, ಆ ನಾಮದ ಬಲ ಒಂದಿದ್ದರೆ ಸಾಕು ಅಂತನ್ನುವಂಥದ್ದು. ನೀವು ಯಾವುದಂದ್ರೆ ಆ ನಾಮದಲ್ಲಿ ಅಷ್ಟೊಂದು ಶಕ್ತಿ ಐತಪ್ಪ ಅನ್ನುವಂಥ ವಿಚಾರ ಅವರಿಗೆ ತಿಳಿಸಿ ಆತನ ಒಂದು ಭಕ್ತಿಯನ್ನು ಅಂದರೆ ಆತನ ಪಾದಕಮಲಗಳಲ್ಲಿ ಭಕ್ತಿಯನ್ನು ಮಾಡುವಂಥದಕ್ಕೆ ಅಲ್ಲಿ ವಿಶ್ವಾಸದಿಂದ ಹೇಳಬೇಕು, ಅವರಿಗೆ ಹೇಳಿ ನಂಬಿಕೆ ಹುಟ್ಟಿಸಿ ಆ ಭಕ್ತಿಗೆ ಹಚ್ಚಬೇಕು, ಭಕ್ತಿ ಮಾರ್ಗಕ್ಕರ ಎಟ್ಲೀಸ್ಟ್ ಹಚ್ಚಬೇಕು. ಗುರುಗಳು ಆ ರೀತಿಯಿಂದ ಆ ಒಂದು ಶಿವನ ಒಂದು ಕೃಪೆಯನ್ನು ಪಡ್ಕೊಳ್ಳಿಕ್ಕೆ ಅದು ಸಾಧ್ಯ ಆಗ್ತದೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಯಾಕಂದರೆ ಉದಾಹರಣೆ ಉದಾಸೀನವನ್ನು ಮಾಡಿದೆ ಗುರುಗಳಾದಂಥವ್ರು ಅನಾಧಿಕಾರಿಗಳು ಅದಾರ ಅಂತ ಹೇಳಿಬಿಟ್ಟು ತಿಳ್ಕೊಂಡು ಉದಾಸೀನ ಮಾಡಿದೆ, ಸಗುಣ ಮಾರ್ಗವು ತಿಳಿದಿದ್ದರೂ ಪರವಾಗಿಲ್ಲ, ಅವರಿಗೆ ಶಂಭುಲಿಂಗದ ಪಾದಕಮಲಗಳಲ್ಲಿ ಭಕ್ತಿಯನ್ನು ಹುಟ್ಟಿಸಿ ಅದರಿಂದ ಮುಕ್ತಿಯನ್ನು ಪಡಿತೀವಿ ಅನ್ನುವಂಥ ನಂಬಿಕೆ ವಿಶ್ವಾಸವನ್ನು ತುಂಬಿಸಿ ಅಲ್ಲಿ ಅವರಿಗೆ ಹಚ್ಚಬೇಕು, ಆ ಭಕ್ತಿಗೆ ಹಚ್ಚಬೇಕು ಅನ್ನುವಂಥದ್ದು ಹೇಳ್ತಾರೆ. ಅದರಿಂದ ಕೂಡ ಅವ್ರಿಗೆ ಸುಖವನ್ನು ಉಂಟು ಮಾಡಲಿಕ್ಕೆ ಅದ ಮಾರ್ಗ ಸಿಗ್ತದ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾರೆ ಅವರು. ಮತ್ತು ಇಲ್ಲಿ ಮತ್ತೇನು ಹೇಳ್ತಾರೆ, ಭಕ್ತರಿಗೆ ವಿಶ್ವಾಸವನ್ನು ನಂಬಿಕೆಯನ್ನು ಬರೋದಕ್ಕಾಗಿ ಪ್ರಮಾಣವನ್ನು ಹೇಳಬೇಕು. ಈಗ ನಾನೇ ಹೇಳಕತ್ತೀನಿ ಅಂತ ಅಲ್ಲ, ನಾ ಹೇಳಕತ್ತೀನಿ ಅಂದ್ರೆ ನಾನೇನು ಹೇಳಕತ್ತೀನಿ, ಯಾಕಂದ್ರೆ ನನ್ನ ಅನುಭವಕ್ಕೆ ಬಂದದ್ದು ನಾ ಹೇಳಕತ್ತೀನಿ ಅಂದರೆ ನೀವು ನಂಬಂಗೂ ಇರೋಂಗಿಲ್ಲ, ನಾವು ಹೇಳಂಗೂ ಇರೋಂಗಿಲ್ಲ. ಯಾಕಂದ್ರೆ ಪ್ರಮಾಣಗಳು ಬೇಕಲ್ಲ. ನಾ ಎಲ್ಲಿ ಹೇಳಕತ್ತೀನಿ, ನಿಜಗೊಂಡ್ರೆ ನೋಡಿ ಮಾತಿಗೆ ಹೇಳತ್ತಾರೆ ಅವರು. ಯಾವುದಕ್ಕೆ ನಾನು ಹೇಳಕತ್ತಿಲ್ಲ, ಯಾಜ್ಞವಲ್ಕರು ಕೂಡ ಹೇಳಕತ್ತಾರೆ, ಇದು ಶ್ರುತಿ ಪ್ರಮಾಣ ನೋಡಿ ಮೈತ್ರ ಅಂತ ಹೇಳ್ತಾರೆ. ನಿಜಗೊಂಡ್ರು ಕೂಡ ನೋಡಿ ಮಹಾತ್ಮರು ಹೇಳಿದಂಥ ವಾಕ್ಯ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಅವರು, ಹೊರತಾಗಿ ನಾವು ಹೇಳಿದ್ದೀವಿ ಅಂತ ಹೇಳಂಗಿಲ್ಲ. ಹಾಗಂದಾಗ ಏನಂದರೆ ಕೇಳುವಂಥ ಒಂದು ಭಕ್ತರಿಗೆ ಒಂದು ವಿಶ್ವಾಸ ನಂಬಿಕೆ ಹುಟ್ಟುತ್ತದೆ. ಅದಕ್ಕೆ ಇಲ್ಲಿ ಕೂಡ ಎರಡನೇ ನುಡಿಯಲ್ಲಿ ಹೇಳ್ತಾರೆ, ಸಗುಣ ನಿರ್ಗುಣವೆಂಬೆರಡು ರೂಪಿಂದೀಶನು ಅಗಣಿತ ಸಿದ್ಧಿ ಮುಕ್ತಿಗಳನ್ನು ಬಗೆಯ ಭೇದವನ್ನರಿಯುವುದು ನಿಜವೆಂದರಿ ನಿಗಮಾಗಮಾದಿಗಳು ಹೊರೆಯುವು ಅಂತ ಹೇಳ್ತಾರೆ. ಯಾಕಂದ್ರೆ ಸಗುಣ ಸಾಕಾರವಾಗಿರುವಂಥದ್ದು, ನಿರ್ಗುಣ ನಿರಾಕಾರವಾಗಿರುವಂಥದ್ದು, ಇವೆರಡೂ ವಿಧದಿಂದ ಪರಮಾತ್ಮನು ಅಂದರೆ ಏನು, ಸಚ್ಚಿದಾನಂದ ಪರಮಾತ್ಮ ಸಚ್ಚಿದಾನಂದ ಸ್ವರೂಪದಿಂದ ನಿರಾಕಾರವಾಗಿ ಅದಾನ, ಹೌದಲ್ಲ. ಈಗ ಸಗುಣ ನಿರ್ಗುಣ, ಇಲ್ಲಿ ಪರಮಾತ್ಮ ಹೆಂಗದನ ಸಚ್ಚಿದಾನಂದ ಸ್ವರೂಪದಿಂದ ನಿರಾಕಾರವಾಗಿ ಅದಾನ. ಭಕ್ತರ ಒಂದು ಅನುಗ್ರಹ ಮಾಡೋದಕ್ಕಾಗಿ ಉಪಾಧಿ ಮೂಲಕ ಸಾಕಾರ ಅಂದರೆ ಸಗುಣ ರೂಪವಾಗಿ ಅದಾನ. ಎರಡು ರೀತಿಯಿಂದ ಸಗುಣ ನಿರಾಕಾರ. ಯಾಕಂದ್ರೆ ಈ ಯಾವ ರೀತಿ ಅಂದ್ರೆ ಸಚ್ಚಿದಾನಂದ ರೂಪನಾಗಿ ನಿರಾಕಾರವಾಗಿ ಭಕ್ತರ ಅನುಗ್ರಹ ಮಾಡೋದಕ್ಕಾಗಿ ಈತ ಇರುವಂಥವನು, ಮೂಲ ಇರುವಂಥವ್ನು ನಿರಾಕಾರವಾಗಿರುವಂಥವನೇ ಪರಮಾತ್ಮ. ಆದ್ರೆ ಇಲ್ಲಿ ಕೂಡ ಭಕ್ತರನ್ನು ಅವರಿಗೆ ಆಶೀರ್ವಾದ ಅಥವಾ ಅನುಗ್ರಹ ಮಾಡೋದಕ್ಕಾಗಿ ಉಪಾಧಿ ಮೂಲಕ ಸಾಕಾರ ಅಂದ್ರೆ ಈ ಸಗುಣ ರೂಪದಿಂದ ತೋರ್ತಾನೆ. ಯಾವ ಕಾಲಕ್ಕೆ ಭಕ್ತರು ಏನೇನು ಕೇಳ್ತಾರೋ, ಭೋಗದ ವಸ್ತುಗಳನ್ನು ಕೇಳ್ತಾರೋ, ಇಚ್ಛೆಯನ್ನು ಮಾಡ್ತಾರೋ, ಹೇಗೆ ಭಜಿಸ್ತಾರೋ, ಹೇಗೆ ಪೂಜೆ ಮಾಡ್ತಾರೋ, ಯಾವ ರೀತಿ ಭಾವನೆ ಇಟ್ಕೊಂಡಿರ್ತಾರೋ ಅವರ ಭೇದ ಭಾವನೆಯನ್ನು ತಿಳಿದು ಅವರಿಗೆ ಕೆಲವೊಂದು ಫಲಗಳನ್ನು ಕೊಡ್ತಾನೆ.
ಅವ್ರವ್ರ ಭಾವಕ್ಕೆ ಅನುಗುಣವಾಗಿ ಎಲ್ಲರ ನೀವು ಭಕ್ತಿ ಮಾಡಿರಿ, ಒಂದು ಕಲ್ಲಿಗೆ ಇಟ್ಟು ಭಕ್ತಿ ಮಾಡಿರಿ, ನಿಮ್ಮ ಭಕ್ತಿನೇ ಅಲ್ಲಿ ಕೆಲಸ ಮಾಡ್ತದೆ ಹೊರತಾಗಿ ಅದು ಕೆಲಸ ಮಾಡೋಂಗಿಲ್ಲ. ಇದು ಒಂದು ತಿಳ್ಕೊಬೇಕು. ನಿಮ್ಮ ಭಕ್ತಿಗೆ ಅನುಗುಣವಾಗಿ ನಡೀತಾವೆ ಫಲಗಳು. ನೀವೇನು ಸ್ವಲ್ಪ ಭಕ್ತಿ ಇಟ್ಟರೆ ಸ್ವಲ್ಪ ಸಿಗ್ತದೆ, ಜಾಸ್ತಿ ಇಟ್ಟರೆ ಜಾಸ್ತಿ ಸಿಗ್ತದೆ. ಇದು ಎಲ್ಲಿ ನಡೀತಿದ್ರೆ ನಿಮ್ಮ ಭಕ್ತಿ, ನಿಮ್ಮ ಭಾವಕ್ಕೆ ಅನುಗುಣವಾಗಿ ನಿಮಗೆ ಫಲಗಳು ಸಿಗುವಂಥದ್ದು. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಯಾವ ರೀತಿ ತಮ್ಮ ಭಾವ ಯಾವ ರೀತಿ ಇರ್ತದೆ ಅದೇ ಪ್ರಕಾರ ಅಣಿಮಾದಿ ಸಿದ್ಧಿಗಳು ಇವು ಸಿಗುವಂಥದ್ದಾಗ್ತದೆ. ಆಮೇಲೆ ಈ ಗತಿಗಳು ಅಂದರೆ ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ ಅನ್ನುವಂಥ ಗತಿಗಳು, ಈ ಮುಕ್ತಿಗಳು ಇವೆಲ್ಲ ಸತ್ಯವಾಗಿರುವಂಥವು. ಯಾಕಂದರೆ ನಿನ್ನ ಭಾವ, ನಿನ್ನ ಭಕ್ತಿ, ನಿನ್ನ ನಂಬಿಕೆ, ನಿನ್ನ ಶ್ರದ್ಧೆ, ನಿನ್ನ ವಿಶ್ವಾಸ ಇವುಗಳಿಂದನೇ ಆ ದೇವರು ನಿನಗೆ ಕೊಟ್ಟಂಗೆ ಮಾಡ್ತದೆ ಹೊರತಾಗಿ ನಿನ್ನ ಭಾವಕ್ಕೆ ಅನುಗುಣವಾಗಿ ನಡೆಯುವಂಥವು ಎಲ್ಲ ಫಲಗಳು ಇಲ್ಲಿ. ಇದರಿಂದ ಏನಾಗ್ತದೆ, ನಿನಗೆ ಅಣಿಮಾದಿ ಸಿದ್ಧಿಗಳು ಪ್ರಾಪ್ತಿಯಾಗ್ತಾವೆ. ನೀ ಎಷ್ಟು ನೇಮ ನಿಷ್ಠೆಯಿಂದ ಮಾಡ್ತಿದ್ದೆ ಅದಕ್ಕೆ ಸಿದ್ಧಿಗಳು ಪ್ರಾಪ್ತಿಯಾಗ್ತಾವೆ. ಒಂದೇ ಅಂತಲ್ಲ, ಅದಕ್ಕೆ ಹೇಳ್ತಾರಲ್ಲ, ಕ್ಷಮೆಯಿಂದ ಮುಕುತಿ ಸಾಧನ ಪೆರತುಂಟೆ ಅಂತ ಕೆಲವರು ಹೇಳ್ತಾರೆ. ಸತ್ಯವನ್ನು ನುಡಿಯೋದ್ರಿಂದ ಕೂಡ ಅದು ತಪಸ್ಸು ಅಂತ ಹೇಳಿಸ್ಕೊಳ್ತದೆ. ನೀ ಮಾಡುವಂಥ ಕೆಲಸ ಶ್ರದ್ಧೆಯಿಂದ 100% ಅದ್ರಾಗ ಇನ್ವಾಲ್ವ್ ಆಗಿ ಮಾಡಿದ್ರೆ ಅದು ಒಂದು ತಪಸ್ಸು ಅಂತ ಅನಿಸ್ಕೊಳ್ತದೆ. ನಾನಾ ರೀತಿಯಿಂದ ಇರ್ತವೆ ಇಲ್ಲಿ. ಹಾಗಾಗಿ ಇಲ್ಲಿ ಕೂಡ ಏನು ಹೇಳ್ತಾರೆ, ನಿನ್ನ ಎಷ್ಟು ನಂಬಿಕೆ ವಿಶ್ವಾಸ ನಿನ್ನ ಇಟ್ಟಿರ್ತೀವಿ, ಆ ಭಾವ ಎಷ್ಟು ಪರಿಶುದ್ಧವಾಗಿ ಮಾಡ್ಕೊಂಡಿರ್ತೀವಿ, ಅದೇ ಪ್ರಕಾರ ಅಲ್ಲಿ ಅಣಿಮಾದಿ ಸಿದ್ಧಿಗಳು ಪ್ರಾಪ್ತಿ ಆಗ್ತವೆ ನಿನಗೆ. ಮತ್ತು ಈ ಸಾಲೋಕ್ಯ ಪುಣ್ಯ ಜಾಸ್ತಿ ಭಕ್ತಿ ಮಾಡೋದ್ರಿಂದ ಎಷ್ಟು ಮನಸ್ಸನ್ನು ನೀನು ನಮ್ರ ಭಾವನೆ ಅಂದರೆ ವಿನಯತೆಯಿಂದ ಇರ್ತಿದೆ, ನಂಬಿಕೆಯಿಂದ ಇರ್ತೀವಿ, ಶ್ರದ್ಧೆಯಿಂದ ಇರ್ತೀವಿ, ಅದೇ ಪ್ರಕಾರ ನಿನಗೆ ಉತ್ತಮ ಗತಿಗಳು ಸಿಗ್ತಾವೆ. ಇದು ಮಾತ್ರ ಸತ್ಯವಾಗಿರುವಂಥದ್ದು. ಈ ಮಾತನ್ನು ನೋಡ್ರಿ ಮತ್ತೆ ಹೇಳ್ತಾರೆ ಅವರು, ನಾವು ಈ ಮಾತನ್ನು ಸ್ವಂತ ಹೇಳಕತ್ತಿಲ್ಲ ಮೈತ್ರ, ಇದು ವೇದಗಳೇ ಹೇಳಕತ್ತೇವ ಅಂತ ಹೇಳ್ತಾರೆ ಅವರು. ಈ ಮಾತು ಯಾರು ಹೇಳಕತ್ತಾರ? ನಾ ಸ್ವಂತ ಹೇಳುವಂಥದ್ದಲ್ಲ, ವೇದಗಳಲ್ಲಿ ಹೇಳುವಂಥ ವಿಚಾರವನ್ನು ನಾನು ಹೇಳ್ತಾ ಇದ್ದೀನಿ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ನಾವು ಮತ್ತೆ ನೋಡೋಣ ಮುಂದಿನ ವಿಚಾರ ನಾಳೆ ನೋಡೋಣ. ಭಾಳಷ್ಟು ಅದ್ಭುತವಾದಂಥ ವಿಚಾರ ಹೇಳ್ತಾರೆ. ಇನ್ನೊಂದು 2 ಇರ್ಬೋದು ಸೂತ್ರಗಳು ನೋಡೋಣ. ಮುಂದಿನ ವಿಚಾರ ನಾಳೆ ಮಾತಾಡೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.